ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಮುಂಬರುವ ಟಿ.ಇ.ಟಿ, ಸಿ.ಟಿ.ಇ.ಟಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ GPSTR ಹಾಗೂ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆ HSTR ವಿಶೇಷವಾಗಿ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ ಉಚಿತ ವಿಡಿಯೋ ತರಗತಿಗಳನ್ನು ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿದೆ. ಈ ನಿಟ್ಟಿನಲ್ಲಿ ಇವಾಗ ನಾವು ಸದ್ಯಕ್ಕೆ 2ನೇ ಅಧ್ಯಾಯವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥ ಘಟಕಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡ್ತಾ ಇದ್ದೇವೆ. ಇದು ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥ ಘಟಕಕ್ಕೆ ಸಂಬಂಧಪಟ್ಟಂತೆ 5ನೇ ತರಗತಿ ಹಾಗೂ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಗೆ ಸಂಬಂಧಪಟ್ಟಂತೆ 12ನೇ ವಿಡಿಯೋ ತರಗತಿ. ಈ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ ಎಲ್ಲ ವಿಡಿಯೋ ತರಗತಿಗಳನ್ನು ನೋಡಬೇಕಾಗಿತ್ತು ಅಂದರೆ ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಕಂಪ್ಲೀಟ್ ಸೈಕಾಲಜಿ ಸಿರೀಸ್ನ ವಿಡಿಯೋಗಳು ಅನ್ನುವಂಥ ಒಂದು ಪ್ಲೇಲಿಸ್ಟ್ ಇದೆ. ಅದರಲ್ಲಿ ಹೋಗಿ ತಾವು ಆ ಎಲ್ಲ ವಿಡಿಯೋ ತರಗತಿಗಳನ್ನು ಅಂದರೆ 1ರಿಂದ ಇಲ್ಲಿಯವರೆಗಿನ ಎಲ್ಲ ವಿಡಿಯೋ ತರಗತಿಗಳನ್ನು ನೋಡ್ಬೋದು. ಜೊತೆಗೆ ಅಧ್ಯಾಯವಾರು ವಿಡಿಯೋಗಳನ್ನು ಕೂಡ ನಾವು ಸೆಪರೇಟ್ ಆಗಿನೇ ಹಾಕಿದ್ದೀವಿ ಅಲ್ಲಿ ಪ್ಲೇಲಿಸ್ಟಲ್ಲಿ, ನಿಮಗೆ ಅದು ಕೂಡ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥ ಘಟಕಕ್ಕೆ ಸಂಬಂಧಪಟ್ಟಂತೆ ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದ್ಮೇಲೆ ಈ ವಿಕಾಸಾತ್ಮಕ ಕಾರ್ಯಗಳು ಅನ್ನುವಂಥ ಅಂಶಕ್ಕೆ ಸಂಬಂಧಪಟ್ಟಂತೆ ಟಿ.ಇ.ಟಿ ಆಗಿರ್ಬೋದು, ಸಿ.ಟಿ.ಇ.ಟಿ, GPSTR ಮತ್ತು HSTR ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 1 ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ನಾವು ಇದನ್ನು ಯಾಕೆ ಡೀಟೇಲ್ ಆಗಿ ಓದ್ತಾ ಇದ್ದೀವಿ, ಇದನ್ನು ಯಾಕೆ ನಾವು ಡೀಟೇಲ್ ಆಗಿ ಹೇಳ್ತಾ ಇದ್ದೀವಿ ಅಂತಂದರೆ ಕೇವಲ ವಿಕಾಸಾತ್ಮಕ ಕಾರ್ಯಗಳನ್ನು ಇವರು ಪರಿಚಯ ಮಾಡಿಕೊಟ್ರು ಅನ್ನುವಂಥದ್ದು ನಮಗೆ ಅಷ್ಟೇ ಗೊತ್ತಿರಬಾರ್ದು. ಸಾಮಾನ್ಯವಾಗಿ ಈ ವಿಕಾಸಾತ್ಮಕ ಕಾರ್ಯಗಳು ಹುಟ್ಟಿನಿಂದ ಆರಂಭವಾಗಿ ಜೀವನದ ಕೊನೆಯ ತನಕ ಏನಾಗ್ತವೆ ಅಂದರೆ ಪ್ರತಿಯೊಂದು ಹಂತಗಳಲ್ಲಿ ಕೂಡ ಬಳಕೆ ಆಗ್ತಕ್ಕಂಥ ಕಾರ್ಯಗಳು. ಹೀಗಾಗಿ ಇವುಗಳ ಬಗ್ಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಪರೀಕ್ಷಾ ದೃಷ್ಟಿಕೋನವನ್ನು ಇಟ್ಕೊಂಡು ನೋಡೋದಾದ್ರೆ ಈ ಅಂಶ ಕೇವಲ 1 ಅಂಕಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಹೌದಾ, ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ವಿಕಾಸಾತ್ಮಕ ಕಾರ್ಯಗಳನ್ನು ಜಗತ್ತಿಗೆ ಮೊಟ್ಟ ಮೊದಲು ಯಾರು ಪರಿಚಯ ಮಾಡಿಕೊಟ್ರು, ಹಾಗೆಯೇ ಈ ವಿಕಾಸಾತ್ಮಕ ಕಾರ್ಯಗಳ ಅರ್ಥ ಏನು, ಇವುಗಳ ಉಪಯೋಗ ಏನು, ಮತ್ತು ಯಾವ ವಿಕಾಸಾತ್ಮಕ ಹಂತಗಳಲ್ಲಿ ಯಾವ ಕೆಲಸಗಳನ್ನು ನಿರ್ವಹಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಅದಾದ ನಂತರ ಈ ವಿಕಾಸಾತ್ಮಕ ಕಾರ್ಯಗಳ ಮಹತ್ವ ಏನು, ಇವುಗಳ ಉದ್ದೇಶ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಉಚಿತ ವಿಡಿಯೋ ತರಗತಿಗಳಿಗಾಗಿ ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ಉಚಿತವಾಗಿ ಪಡ್ಕೋಬಹುದು. ಹಾಗೆಯೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಉಚಿತ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಈಗಲೇ ಗೂಗಲ್ನಲ್ಲಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿ ಮೊದಲಿಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟ್ನಲ್ಲಿ ನಿಮಗೆ ಸಾಕಷ್ಟು ಉಚಿತ PDF ನೋಟ್ಸ್ಗಳು ಸಿಗ್ತವೆ. ಅವುಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಅಧ್ಯಯನಕ್ಕೆ ಬಳಸ್ಕೊಳ್ಬಹುದು. ಸೊ ಬನ್ನಿ ಹಾಗಾದರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಇವತ್ತಿನ ತರಗತಿಯನ್ನು ಆರಂಭ ಮಾಡೋದಕ್ಕಿಂತ ಮೊದಲು ಹಿಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಸ್ವಲ್ಪ ನೋಡ್ತಾ ಬರೋಣ. ಆದ್ಮೇಲೆ ಹಿಂದಿನ ತರಗತಿಯಲ್ಲಿ ನಾವು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನ ತಿಳ್ಕೊಂಡಿದ್ವಿ. ಅದಾದ ನಂತರ ವಿಕಾಸದ ವಿವಿಧ ಆಯಾಮಗಳನ್ನು ಪರಿಚಯ ಮಾಡ್ಕೊಂಡಿದ್ವಿ ಹಿಂದಿನ ತರಗತಿಯಲ್ಲಿ. ಇನ್ನು ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂತಂದರೆ ವಿಕಾಸಾತ್ಮಕ ಕಾರ್ಯಗಳಂದರೆ ಏನು, ಈ ವಿಕಾಸಾತ್ಮಕ ಕಾರ್ಯಗಳ ಉದ್ದೇಶ ಏನು, ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಇರ್ತಕ್ಕಂಥ ವಿಕಾಸಾತ್ಮಕ ಕಾರ್ಯಗಳು ಯಾವುವು, ಉತ್ತರ ಬಾಲ್ಯದಲ್ಲಿ ಇರ್ತಕ್ಕಂಥ ವಿಕಾಸಾತ್ಮಕ ಕಾರ್ಯಗಳು ಯಾವುವು, ತಾರುಣ್ಯ ಹಂತದಲ್ಲಿ ಇರ್ತಕ್ಕಂಥ ವಿಕಾಸಾತ್ಮಕ ಕಾರ್ಯಗಳು ಮತ್ತು ವಿಕಾಸಾತ್ಮಕ ಕಾರ್ಯಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ವಿಕಾಸಾತ್ಮಕ ಕಾರ್ಯಗಳ ಉಪಯೋಗಗಳು, ಇಷ್ಟೆಲ್ಲ ಅಂಶಗಳ ಬಗ್ಗೆ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತೀವಿ. ಹೀಗಾಗಿ ಈ ವಿಡಿಯೋ ಕೂಡ ಪರೀಕ್ಷಾ ದೃಷ್ಟಿಕೋನದಿಂದ 1 ಅಂಕಕ್ಕೆ ಸೀಮಿತವಾದರೆ ಜೀವನಕ್ಕೆ ಸಂಬಂಧಪಟ್ಟಂತೆ ಇದು ಬಹಳಷ್ಟು ನಮ್ಮ ಎಲ್ಲರ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ವಿಡಿಯೋ ತರಗತಿ ಆಗುತ್ತೆ. ಮನೋವಿಜ್ಞಾನ ಅಂತಂದರೆ ಪ್ರತಿಯೊಬ್ಬ ಜೀವಿಯ ವಿಜ್ಞಾನ ಅದು. ಹೀಗಾಗಿ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶಗಳು ಮನುಕುಲಕ್ಕೆ ಉತ್ತಮವಾದದನ್ನೇ ಹೇಳ್ತೇವೆ ಹೊರತಾಗಿ ಕೆಟ್ಟದ್ದು ಏನೂ ಇರೋದಿಲ್ಲ ಇಲ್ಲಿ. ಹೀಗಾಗಿ ವಿಡಿಯೋ ಸ್ವಲ್ಪ ಜಾಸ್ತಿ ಆದರೂ ಕೂಡ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ್ರಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋವಂಥದ್ದು ನಿಮ್ಗೆ ಅರ್ಥ ಆಗೋದಿಲ್ಲ, ಜೊತೆಗೆ ಲಿಂಕ್ ತಪ್ಪಿ ಹೋಗಿಬಿಡುತ್ತೆ. ನಾನು ಹಿಂದಿನ ಅಂಶಗಳಿಗೆ ಸಂಬಂಧಪಟ್ಟಂತೆ ಕನೆಕ್ಟಿವಿಟಿ ಇಟ್ಕೊಂಡು ಏನು ಮಾಡ್ತಾ ಇರ್ತೀನಿ ಅಂದರೆ ಮುಂದಿನ ತರಗತಿಯನ್ನು ಮಾಡ್ತಾ ಇರ್ತೀನಿ. ನೀವು ಸ್ಕಿಪ್ ಮಾಡ್ಕೊಂಡು ಹೋದ್ರಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಬನ್ನಿ ಹಾಗಾದರೆ ಇವತ್ತಿನ ತರಗತಿಯಲ್ಲಿ
ನಾವು ಈ ವಿಕಾಸಾತ್ಮಕ ಕಾರ್ಯಗಳು ಡೆವಲಪ್ಮೆಂಟಲ್ ಟಾಸ್ಕ್ ಅಂತ ಏನು ಕರಿತೀವಿ, ಈ ವಿಕಾಸಾತ್ಮಕ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ. ಆದ್ಮೇಲೆ ಕಲಿಕೆಗೆ ಕೊನೆ ಅನ್ನುವಂಥದ್ದೇ ಇಲ್ಲ, ಹೌದಾ? ಕಲಿಕೆ ಅನ್ನುವಂಥದ್ದು ನಿರಂತರವಾಗಿ ಸಾಗ್ತಾನೆ ಇರುತ್ತೆ. ಅಂದರೆ ಕಲಿಕೆ ಜೀವನ ಪರ್ಯಂತ ನಿರಂತರವಾಗಿ ನಡೀತಾನೆ ಇರುತ್ತೆ. ಹಾಗೆಯೇ ವಿಕಾಸವು ಕೂಡ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಅನ್ನುವಂಥದ್ದನ್ನು ಬೆಳವಣಿಗೆ ಮತ್ತು ವಿಕಾಸ ಅಧ್ಯಾಯವನ್ನು ಆರಂಭ ಮಾಡುವಾಗಲೇ ನಾನು ಹೇಳಿದ್ದೀನಿ. ಹೀಗಾಗಿ ವಿಕಾಸವು ಯುಗ್ಮಕೋಶದಿಂದ ಆರಂಭವಾಗಿ ಜನನದಿಂದ ಮರಣದವರೆಗೆ ನಿರಂತರವಾಗಿ ಸಾಗುವಂಥ ಪ್ರಕ್ರಿಯೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಈ ವಿಕಾಸದಲ್ಲಿ ದೈಹಿಕ ಬದಲಾವಣೆಗಳು ಬರ್ತವೆ, ಗುಣಾತ್ಮಕ ಬದಲಾವಣೆಗಳು ಕೂಡ ಬರ್ತವೆ. ಹೀಗಾಗಿ ಈ ವಿಕಾಸ ಅನ್ನುವಂಥದ್ದು ಜನನದಿಂದ ಆರಂಭ ಆಯಿತು ಅಂದರೆ ವ್ಯಕ್ತಿಯೊಬ್ಬ ಸಾಯುವವರೆಗೆ ಆತನಲ್ಲಿ ವಿಕಾಸ ಅನ್ನುವಂಥದ್ದು ನಿರಂತರವಾಗಿ ಆಗ್ತಾನೆ ಇರುತ್ತೆ. ಹೀಗೆ ಆಗುವಂಥ ವಿಕಾಸ ವಿವಿಧ ಹಂತಗಳನ್ನು ದಾಟ್ಕೊಂಡು ಹೋಗುತ್ತೆ. ಅಂದರೆ ಮಗು ಮೊದಲು ಹುಟ್ಟಿದಾಗ ಹಸುಳೆ ಇರುತ್ತೆ, ಹಸುಳೆತನ, ಅದಾದ ನಂತರ ಶೈಶವಾವಸ್ಥೆ, ಶೈಶವದಿಂದ ಬಾಲ್ಯಾವಸ್ಥೆ, ಬಾಲ್ಯದಿಂದ ತಾರುಣ್ಯ, ತಾರುಣ್ಯದಿಂದ ವಯಸ್ಕತನದಿಂದ ವೃದ್ಧಾಪ್ಯ. ಹೀಗೆ ವಿವಿಧ ಹಂತಗಳನ್ನು ದಾಟ್ಕೊಂಡು ಏನಾಗುತ್ತೆ ಅಂದರೆ ಈ ವಿಕಾಸ ಅನ್ನುವಂಥದ್ದು ಸಾಗುತ್ತೆ. ಹೀಗೆ ಪ್ರತಿಯೊಂದು ಹಂತದಲ್ಲಿ ಈ ವಿಕಾಸದ ಏನು ಪ್ರತಿಯೊಂದು ಹಂತಗಳು ಬರ್ತಾವಲ್ಲ, ಈ ವಿಕಾಸದ ಪ್ರತಿಯೊಂದು ಹಂತದಲ್ಲಿ ನಿರ್ದಿಷ್ಟವಾದ ಕಾರ್ಯಗಳನ್ನು ಕಲಿಯುವ ಮತ್ತು ನಿರ್ವಹಿಸುವ ಅಗತ್ಯ ಮತ್ತು ಅನಿವಾರ್ಯತೆ ಇರುತ್ತೆ. ವಿಕಾಸದ ಪ್ರತಿಯೊಂದು ಹಂತಗಳಲ್ಲಿಯೂ ನಿರ್ದಿಷ್ಟವಾದ ಕಾರ್ಯಗಳನ್ನು ಕಲಿಯುವ, ನಿರ್ವಹಿಸುವ ಅಗತ್ಯ ಮತ್ತು ಅನಿವಾರ್ಯತೆಯನ್ನು ಜಗತ್ತಿಗೆ ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಅಮೆರಿಕದ ಭೌತವಿಜ್ಞಾನಿ ಮತ್ತು ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ರಾಬರ್ಟ್ ಜೇಮ್ಸ್ ಹ್ಯಾವಿಗ್ಹರ್ಸ್ಟ್ ಅವರಿಗೆ ಸಲ್ಲುತ್ತೆ. ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಬರುತ್ತೆ, ವಿಕಾಸಾತ್ಮಕ ಕಾರ್ಯಗಳನ್ನು ಪರಿಚಯಿಸಿದವರು ಯಾರು? ವಿಕಾಸಾತ್ಮಕ ಕಾರ್ಯಗಳನ್ನು ಪರಿಚಯಿಸಿದವರು ಯಾರು ಅಂದರೆ ಅಮೆರಿಕದ ಭೌತವಿಜ್ಞಾನಿ ಮತ್ತು ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ರಾಬರ್ಟ್ ಜೇಮ್ಸ್ ಹ್ಯಾವಿಗ್ಹರ್ಸ್ಟ್ ಅವರು. ಇವರನ್ನು ನಾವು ಸಿಂಪಲ್ ಆಗಿ ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅಂತ ಕರಿತೀವಿ. ಅವರ ಪೂರ್ಣ ಹೆಸರು ರಾಬರ್ಟ್ ಜೇಮ್ಸ್ ಹ್ಯಾವಿಗ್ಹರ್ಸ್ಟ್ ಅನ್ನುವಂಥದ್ದು. ಇವರು ಮೂಲತಃ ಅಮೆರಿಕದವರು. ಇವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಂಡ್ಬಿಡೋಣ ನಾವು ಮೊದಲಿಗೆ. ಆತ್ಮೀಯರೇ, ರಾಬರ್ಟ್ ಜೇಮ್ಸ್ ಹ್ಯಾವಿಗ್ಹರ್ಸ್ಟ್ ಅನ್ನುವಂಥವರು ಅಮೆರಿಕದ ಭೌತವಿಜ್ಞಾನಿ ಮತ್ತು ಸರ್ವಶ್ರೇಷ್ಠ ಶಿಕ್ಷಣ ತಜ್ಞ. ಯಾಕಂದರೆ ವಿಕಾಸಾತ್ಮಕ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ ಆಗಿ ಅಧ್ಯಯನ ಮಾಡಿರ್ತಕ್ಕಂಥ ಕೀರ್ತಿ, ಮತ್ತು ಯಾವ ಹಂತಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಕಾಸಾತ್ಮಕ ಕಾರ್ಯಗಳು ಬರ್ತವೆ ಅದು ಕೇವಲ ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಧ್ಯಯನ ಮಾಡಲಿಲ್ಲ, ಅವುಗಳನ್ನು ಸುತ್ತಮುತ್ತಲೂ ಇರ್ತಕ್ಕಂಥ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ, ಸುತ್ತಮುತ್ತ ಇರ್ತಕ್ಕಂಥ ದೇಶಗಳಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಮಾಡಿಕೊಂಡು ಈ ವಿಕಾಸಾತ್ಮಕ ಕಾರ್ಯಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಕೀರ್ತಿ ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರಿಗೆ ಸಲ್ಲುತ್ತೆ. ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅಮೆರಿಕದ ಸರ್ವಶ್ರೇಷ್ಠ ಭೌತವಿಜ್ಞಾನಿ ಮತ್ತು ಶಿಕ್ಷಣ ತಜ್ಞ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಇನ್ನು ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರು ಜೂನ್ 5, 1900ರಲ್ಲಿ ವಿಸ್ಕಾನ್ಸಿನ್ನ ಡಿಪೆರೆಯಲ್ಲಿ ಜನಿಸ್ತಾರೆ. ಇವರು ಹುಟ್ಟಿದ್ದು 1900ರ ಜೂನ್ 5ರಂದು ವಿಸ್ಕಾನ್ಸಿನ್ನ ಡಿಪೆರಿಯಲ್ಲಿ ಇವರು ಜನಿಸ್ತಾರೆ. 1921ರಲ್ಲಿ ನೆನಪಿರಲಿ ನಿಮಗೆ, 1921ರಲ್ಲಿ ಓಹಿಯೋ ವೆಸ್ಲಿಯನ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರು ಸ್ವೀಕಾರ ಮಾಡ್ತಾರೆ. 1921ರಲ್ಲಿ ಇವರಿಗೆ PhD ಪ್ರದಾನ ಮಾಡಲಾಗುತ್ತೆ. ವಿಕಾಸಾತ್ಮಕ ಕಾರ್ಯಗಳು ಅನ್ನುವಂಥ ಪರಿಕಲ್ಪನೆಯನ್ನು, ಇದು ನಿಮಗೆ ನೆನಪಿರಬೇಕು. ಡೆವಲಪ್ಮೆಂಟಲ್ ಟಾಸ್ಕ್ ಅಂತ ಏನು ನಾವು ಕರಿತೀವಿ, ವಿಕಾಸಾತ್ಮಕ ಕಾರ್ಯಗಳು. ಈ ವಿಕಾಸಾತ್ಮಕ ಕಾರ್ಯಗಳು ಅನ್ನುವಂಥ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಜಗತ್ತಿಗೆ ಪರಿಚಯ ಮಾಡಿರ್ತಕ್ಕಂಥ ಕೀರ್ತಿ ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರಿಗೆ ಸಲ್ಲುತ್ತೆ. ಅಮೆರಿಕದ ಸಮಾಜಕ್ಕೆ ಸಂಬಂಧಪಟ್ಟಂತೆ ವಿಕಾಸಾತ್ಮಕ ಕಾರ್ಯಗಳ ಪಟ್ಟಿಯನ್ನು ತಯಾರು ಮಾಡಿದ್ದು ಮತ್ತು ಪ್ರಪಂಚದ ಇತರೆ ದೇಶಗಳು ತಮ್ಮ ಪ್ರದೇಶಕ್ಕೆ ಅನುಸಾರವಾಗಿ ಅವುಗಳನ್ನ ಬದಲಾವಣೆಗಳೊಂದಿಗೆ ಅನ್ವಯವಾಗುವಂತೆ ರಚಿಸಿರುವಂಥ ಕೀರ್ತಿ ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರಿಗೆ ಸಲ್ಲುತ್ತೆ. ಅಂದರೆ ಪ್ರತಿಯೊಂದು ಸಮಾಜದಲ್ಲಿಯೂ ಕೂಡ ನಿರ್ದಿಷ್ಟ ವಯೋಮಾನಗಳಲ್ಲಿ ವ್ಯಕ್ತಿಯ ವಿಕಾಸದಲ್ಲಿ ನಿರೀಕ್ಷಿಸುವ ವರ್ತನೆಗಳಿಗೆ ವಿಕಾಸಾತ್ಮಕ ಕಾರ್ಯಗಳು ಅಂತ ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಹೇಳ್ತಾರೆ. ಅಂದರೆ ಈಗ ಒಂದು ಸಮಾಜ ಇದೆ ಅಂತಂದರೆ ಆ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ನಿರ್ದಿಷ್ಟ ವಯೋಮಾನಗಳಲ್ಲಿ ವ್ಯಕ್ತಿಯ ವಿಕಾಸದಲ್ಲಿ ನಿರೀಕ್ಷಿಸುವಂಥ ವರ್ತನೆಗಳಿಗೆ ವಿಕಾಸಾತ್ಮಕ ಕಾರ್ಯಗಳು ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರು ಹೇಳೋ ಪ್ರಕಾರ ಒಂದು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಸಮಾಜ ಒಪ್ಪಿತ ರೀತಿಯಲ್ಲಿ ಕೆಲಸಗಳನ್ನು ನಿರ್ವಹಿಸುವಂಥದ್ದನ್ನೇ ವಿಕಾಸಾತ್ಮಕ ಕಾರ್ಯಗಳು ಅಂತ ಅವರು ಕರೀತಾರೆ. ಹಾಗಾದರೆ ಯಾವ ಹಂತದಲ್ಲಿ
ಯಾವೆಲ್ಲ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನುವಂಥದ್ರ ಬಗ್ಗೆ ಇವರು ಬಹಳಷ್ಟು ಡೀಟೇಲ್ ಆಗಿ ಹೇಳ್ತಾರೆ. ಅದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರು ವಿಕಾಸಾತ್ಮಕ ಕಾರ್ಯಗಳನ್ನು ಸೂಚಿಸುವುದಕ್ಕಿಂತ ಪೂರ್ವದಲ್ಲಿ ವಿಕಾಸದ 3 ಹಂತಗಳ ಬಗ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ವಿಕಾಸಾತ್ಮಕ ಕಾರ್ಯಗಳನ್ನು ಹಂಚಿಕೆ ಮಾಡ್ತಾರೆ. ಹಾಗಾದರೆ ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರು ಸೂಚಿಸಿರ್ತಕ್ಕಂಥ ವಿಕಾಸದ ಹಂತಗಳು ಯಾವುವು? ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರು ಮುಖ್ಯವಾಗಿ 3 ವಿಕಾಸದ ಹಂತಗಳನ್ನು ಸೂಚಿಸ್ತಾರೆ. ಅದರಲ್ಲಿ ಮೊದಲನೇದು ಪೂರ್ವ ಬಾಲ್ಯ. ಜನನದಿಂದ 6 ವರ್ಷದವರೆಗೆ ಇರತಕ್ಕಂಥ ಅವಧಿಯನ್ನು ನಾವು ಪೂರ್ವ ಬಾಲ್ಯ ಅಂತ ಕರಿತೀವಿ. 6 ರಿಂದ 12 ವರ್ಷದವರೆಗಿನ ಅವಧಿಯನ್ನು ನಾವು ಉತ್ತರ ಬಾಲ್ಯ ಅಂತ ಕರಿತೀವಿ. ಇನ್ನು ತಾರುಣ್ಯ 12 ರಿಂದ 18 ವರ್ಷ. ಈ 3 ಹಂತಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಅವರು ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ಹೇಳ್ತಾರೆ. ಇನ್ನು ಇವುಗಳನ್ನ ನಾವು ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಾವೇನು ಮಾಡೋಣ ಅಂದರೆ ವಿಕಾಸಾತ್ಮಕ ಕಾರ್ಯಗಳ ಅರ್ಥವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಬಿಡೋಣ. ಆದ್ಮೇಲೆ ಮಗು ಹುಟ್ಟಿದ ನಂತರ ಶೈಶವದಿಂದ ಮೊದಲುಗೊಂಡು, ಅಂದರೆ ಶೈಶವಾವಸ್ಥೆಯಿಂದನೇ ಮಗುವಿನ ಬೆಳವಣಿಗೆ ಆರಂಭ ಆಗುತ್ತೆ ಅನ್ನುವಂಥದ್ದು. ಹೀಗಾಗಿ ಶೈಶವದಿಂದ ಮೊದಲುಗೊಂಡು ವ್ಯಕ್ತಿ ಕೊನೆಯುಸಿರು ಎಳೆಯುವ ತನಕ ಜೀವನದ ವಿವಿಧ ಹಂತಗಳಲ್ಲಿ ನಿಭಾಯಿಸಲು ಕಲಿಯಲೇಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ವಿಕಾಸಾತ್ಮಕ ಕಾರ್ಯಗಳು, ಡೆವಲಪ್ಮೆಂಟಲ್ ಟಾಸ್ಕ್ಸ್ ಅಂತ ಕರೆಯಲಾಗತ್ತೆ. ಅಂದರೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗು ಸಾಯುವ ತನಕ ತನ್ನ ಜೀವನವನ್ನು ನಿಭಾಯಿಸಲಿಕ್ಕೆ ಕಲಿಯಲೇಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ವಿಕಾಸಾತ್ಮಕ ಕಾರ್ಯಗಳು ಅಂತ ಕರೆಯಲಾಗತ್ತೆ. ಇನ್ನು ವಿಕಾಸದ ನಿರ್ದಿಷ್ಟ ಹಂತಗಳಲ್ಲಿ ಸಮಾಜ ಅಪೇಕ್ಷಿಸುವ ವರ್ತನೆಗಳಿಗೆ ವಿಕಾಸಾತ್ಮಕ ಕಾರ್ಯಗಳು ಅಂತ ಕೂಡ ಕರೀತಾರೆ. ಅಂದರೆ ವಿಕಾಸದ ನಿರ್ದಿಷ್ಟ ಹಂತಗಳು ಅಂದರೆ ಅದು ಶೈಶವ ಇರ್ಬೋದು, ಪೂರ್ವ ಬಾಲ್ಯ ಇರ್ಬೋದು, ಉತ್ತರ ಬಾಲ್ಯ ಇರ್ಬೋದು, ತಾರುಣ್ಯ ಇರ್ಬೋದು, ಮಧ್ಯವಯಸ್ಕತನ ಇರ್ಬೋದು, ವೃದ್ಧಾಪ್ಯ ಇರ್ಬೋದು. ಈ ವಿಕಾಸದ ನಿರ್ದಿಷ್ಟ ಹಂತಗಳಲ್ಲಿ ಸಮಾಜ ಯಾವ ವರ್ತನೆಗಳನ್ನು ಅಪೇಕ್ಷೆ ಮಾಡ್ತದೆಯೋ ಅವುಗಳನ್ನೆಲ್ಲ ವಿಕಾಸಾತ್ಮಕ ಕಾರ್ಯಗಳು ಅಂತ ಕರೀತಾರೆ. ಇದು ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ವ್ಯಾಖ್ಯಾನ. ಅಂದರೆ ವಿಕಾಸಾತ್ಮಕ ಕಾರ್ಯಗಳು ಅಂತಂದರೆ ಯಾವ ಹಂತದಲ್ಲಿ, ವಿಕಾಸದ ನಿರ್ದಿಷ್ಟ ಹಂತದಲ್ಲಿ ಯಾವ ಕಾರ್ಯಗಳನ್ನು ಸಮಾಜ ಅಪೇಕ್ಷೆ ಮಾಡ್ತದೆಯೋ ಅಂಥವುಗಳನ್ನು ವಿಕಾಸಾತ್ಮಕ ಕಾರ್ಯಗಳು ಅಂತ ನಾವು ಕರಿತೀವಿ. ಇಂತಹ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಕೆಲವು ದೇಹದ ನೈಸರ್ಗಿಕ ವಿಕಸನದಿಂದ ಮೂಡಿದರೆ, ಇನ್ನು ಕೆಲವು ವಿಕಾಸಾತ್ಮಕ ಕಾರ್ಯಗಳು ವ್ಯಕ್ತಿ ಸ್ವಾಂಗೀಕರಿಸಿಕೊಂಡಿರ್ತಕ್ಕಂಥ ಮೌಲ್ಯ ವ್ಯವಸ್ಥೆಯಿಂದ ಮೂಡ್ತವೆ. ಕೆಲವು ಸಾಮಾಜಿಕ ಒತ್ತಡಗಳಿಂದ ಮೂಡ್ತವೆ. ಅಂದರೆ ಸಮಾಜ ಒಪ್ಪಿತ ವರ್ತನೆಗಳು ಅಂತ ನಾವು ಕರಿತೀವಿ. ಸಮಾಜಕ್ಕೆ ಯಾವುದು ಬೇಕು? ಒಳ್ಳೆಯತನ ಬೇಕು ಸಮಾಜಕ್ಕೆ. ಸುಳ್ಳು ಹೇಳುವುದು ಬೇಡ. ಸತ್ಯವಂತರು ಬೇಕು, ಸುಳ್ಳು ಹೇಳೋರು ಬೇಡ. ಒಳ್ಳೆಯ ಕೆಲಸ ಮಾಡೋರು ಬೇಕು, ಕೆಟ್ಟ ಕೆಲಸಗಳನ್ನ ಮಾಡೋರು ಬೇಡ. ಹಾಗಾದ್ರೆ ವಿಕಾಸಾತ್ಮಕ ಕಾರ್ಯಗಳು ಅಂದರೆ ಯಾವುದು? ಒಳ್ಳೆಯದು ಮಾಡೋದು, ಸತ್ಯವನ್ನು ಹೇಳೋದು, ಪ್ರಾಮಾಣಿಕವಾಗಿರೋದು, ಇವುಗಳೆಲ್ಲ ವಿಕಾಸಾತ್ಮಕ ಕಾರ್ಯಗಳು. ಅಂದರೆ ಸಮಾಜ ಇದನ್ನೇ ಅಪೇಕ್ಷೆ ಮಾಡುತ್ತೆ. ಆದಾಗ್ಯೂ ಕೂಡ ನಮ್ಮಲ್ಲಿ ಕೆಲವು ಅಪರಾಧಿಗಳು, ಕಳ್ಳರು, ಸುಳ್ಳರು ಇರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದರೆ ಅವರು ಸುಳ್ಳು ಹೇಳಲಿಕ್ಕೆ ಕಾರಣ ಏನು? ಅಂದರೆ ವಿಕಾಸಾತ್ಮಕ ಕಾರ್ಯಗಳು ಅವರಲ್ಲಿ ಸಮರ್ಪಕವಾಗಿ ಆಗಿಲ್ಲ ಅಂತ ಅರ್ಥ. ವ್ಯಕ್ತಿ ಅಥವಾ ಮಗು ಯಾವ ವಯಸ್ಸಿನಲ್ಲಿ, ಯಾವ ಹಂತದಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡದೇ ಇದ್ದಾಗ ಆತನಲ್ಲಿ ಏನಾಗುತ್ತೆ ಅಂದರೆ ಅತೃಪ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ಹೀಗಾಗಿ ಆತ ಸಮಾಜಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಇಲ್ಲಿ ವಿಕಾಸಾತ್ಮಕ ಕಾರ್ಯಗಳು ಅಂದರೆ ನೀವು ತಿಳ್ಕೊಬೇಕಾಗಿರುವಂಥದ್ದು ಇಷ್ಟೇ: ಯಾವ ಕೆಲಸವನ್ನ ಅಥವಾ ಯಾವ ಕಾರ್ಯವನ್ನ ಸಮಾಜ ಒಪ್ಪುತ್ತದೆಯೋ, ವ್ಯಕ್ತಿಯಿಂದ ಯಾವ ವರ್ತನೆಗಳನ್ನ ಸಮಾಜ ಅಪೇಕ್ಷೆ ಪಡ್ತದೆಯಲ್ಲ, ಅವುಗಳನ್ನೆಲ್ಲ ನಾವು ವಿಕಾಸಾತ್ಮಕ ಕಾರ್ಯಗಳು, ಡೆವಲಪ್ಮೆಂಟಲ್ ಟಾಸ್ಕ್ಸ್ ಅಂತ ಕರಿತೀವಿ. ಇಂತಹ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಕೆಲವು ದೇಹದ ನೈಸರ್ಗಿಕ ವಿಕಸನದಿಂದ ಮೂಡಿದರೆ, ಇನ್ನು ಕೆಲವು ವ್ಯಕ್ತಿ ಸ್ವಾಂಗೀಕರಿಸಿಕೊಂಡ ಮೌಲ್ಯ ವ್ಯವಸ್ಥೆಯಿಂದ ಮೂಡಿ ಬರ್ತವೆ. ಸ್ವಾಂಗೀಕರಿಸಿಕೊಂಡ ಮೌಲ್ಯ ವ್ಯವಸ್ಥೆ ಅಂತಂದ್ರೆ ವ್ಯಕ್ತಿ ಉತ್ತಮವಾಗಿರುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಅನುಸರಿಸಿಕೊಂಡು ಹೋಗೋದ್ರಿಂದ, ಯಾವುದು ಸಮಾಜಕ್ಕೆ ಒಳ್ಳೆಯದಾಗಿದೆ ಅದನ್ನು ನೋಡಿ ತಿಳ್ಕೊಂಡು ಅದೇ ರೀತಿ ವರ್ತನೆ ಮಾಡುವಂಥದ್ದನ್ನು ಸ್ವಾಂಗೀಕರಿಸಿಕೊಂಡ ಮೌಲ್ಯ ವ್ಯವಸ್ಥೆ ಅಂತ ನಾವು ಕರಿತೀವಿ. ಇನ್ನು ಕೆಲವು ಸಾಮಾಜಿಕ ಒತ್ತಡಗಳಿಂದ ಮೂಡ್ತವೆ. ಶಿಕ್ಷೆ ಕೊಡುವಂಥದ್ದಾಗಿರ್ಬೋದು. ಯಾವನು ತಪ್ಪು ಮಾಡ್ತಾನೆ ಅವನಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಸಾಮಾನ್ಯ ಕಲ್ಪನೆ ಇದ್ದಾಗ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗತ್ತೆ, ಸಮಾಜ ಶಿಕ್ಷೆ ಕೊಡುತ್ತೆ ಅನ್ನುವಂಥದ್ದು, ಅಥವಾ ಸಮಾಜ ಅವನನ್ನು ಕೀಳು ಮಟ್ಟದಿಂದ ನೋಡ್ತದೆ ಅನ್ನುವಂಥದ್ದು, ಇವೆಲ್ಲ ಸಾಮಾಜಿಕ ಒತ್ತಡಗಳೇ ಅಂತ ನಾವು ಹೇಳ್ಬೋದು. ಇವುಗಳಿಂದ ಏನಾಗ್ತದೆ ಅಂದರೆ ವಿಕಾಸಾತ್ಮಕ ಕಾರ್ಯಗಳು ಮೂಡಿ ಬರ್ತವೆ. ಸಾಮಾನ್ಯವಾಗಿ ದೇಹದ ನೈಸರ್ಗಿಕ ವಿಕಸನದಿಂದ ಕೆಲವು ವಿಕಾಸಾತ್ಮಕ ಕಾರ್ಯಗಳು ಮೂಡಿ ಬಂದರೆ, ಇನ್ನು ಕೆಲವು ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಅರಿತುಕೊಂಡು, ಮೌಲ್ಯಗಳನ್ನು ಅರಿತುಕೊಂಡು ವಿಕಾಸಾತ್ಮಕ ಕಾರ್ಯಗಳು ಮೂಡಿ ಬರ್ತವೆ.
ಕೆಲವು ವಿಕಾಸಾತ್ಮಕ ಕಾರ್ಯಗಳು ಸಾಮಾಜಿಕ ಒತ್ತಡದಿಂದ ಮೂಡಿ ಬರ್ತವೆ. ಇದಿಷ್ಟು ವಿಕಾಸಾತ್ಮಕ ಕಾರ್ಯಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ. ಸಿಂಪಲ್ ಆಗಿ ವಿಕಾಸಾತ್ಮಕ ಕಾರ್ಯಗಳ ಅರ್ಥವನ್ನು ಹೇಳಬೇಕು ಅಂದ್ರೆ, ವಿಕಾಸದ ನಿರ್ದಿಷ್ಟ ಹಂತಗಳಲ್ಲಿ ಸಮಾಜ ಅಪೇಕ್ಷಿಸುವ ವರ್ತನೆಗಳಿಗೆ ನಾವು ವಿಕಾಸಾತ್ಮಕ ಕಾರ್ಯಗಳು ಅಂತ ಕರಿತೀವಿ. ಇನ್ನು ವಿಕಾಸಾತ್ಮಕ ಕಾರ್ಯಗಳ ಉದ್ದೇಶ ಏನು? ವಿಕಾಸಾತ್ಮಕ ಕಾರ್ಯಗಳ ಉದ್ದೇಶ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಬರೋಣ. ಆತ್ಮೀಯರೇ, ಈಗಾಗಲೇ ನಮಗೆ ಗೊತ್ತಿದೆ, ವ್ಯಕ್ತಿಯ ಜೀವಿತದ ನಿರ್ದಿಷ್ಟ ಕಾಲದಲ್ಲಿ ಉದ್ಭವಿಸುವ ಕಾರ್ಯಗಳನ್ನ ಯಶಸ್ವಿಯಾಗಿ ಸಾಧಿಸಿದ ಅಂತಂದ್ರೆ, ವ್ಯಕ್ತಿಯ ಜೀವಿತದ ನಿರ್ದಿಷ್ಟ ಕಾಲದಲ್ಲಿ ಉದ್ಭವಿಸುವಂತ ಕಾರ್ಯಗಳನ್ನ ಯಶಸ್ವಿಯಾಗಿ ಸಾಧಿಸಿದರೆ ನಂತರದ ದಿನಗಳಲ್ಲಿ ಆತನಿಗೆ ತೃಪ್ತಿ ಅನ್ನುವಂಥದ್ದು ದೊರೆಯುತ್ತೆ. ಮುಂದಿನ ಹಂತದ ಕಾರ್ಯಗಳ ಯಶಸ್ಸಿಗೆ ಪ್ರೇರಣೆ ಆಗತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ಬಯಕೆ ಇದೆ, ಈಗ ನನಗೆ ಒಂದು ಜಾಬ್ ಸಿಗಬೇಕು ಅಥವಾ ನನಗೆ ಒಂದು ನೌಕರಿ ಆಗಬೇಕು ಅನ್ನುವಂಥದ್ದು ಆತ ಬಯಸ್ತಾನೆ. ಅವನಿಗೆ ಆ ಹಂತದಲ್ಲಿ ಅಂದ್ರೆ 25 ವರ್ಷದ ಒಳಗೆ ನನಗೆ ಉದ್ಯೋಗ ಸಿಗಬೇಕು ಅಂತ ಒಬ್ಬ ವ್ಯಕ್ತಿ ಬಯಸ್ತಾನೆ. ಆ ಬಯಕೆ, ಆ ಉದ್ಯೋಗ ಸಿಗಬೇಕು ಅನ್ನುವಂಥ ಬಯಕೆ ಈಡೇರಿತು ಅಂತಂದ್ರೆ ಆ ವ್ಯಕ್ತಿಗೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂದ್ರೆ ತೃಪ್ತಿ ಸಿಗುತ್ತೆ. ಯಾವಾಗ ಆತನಿಗೆ ನೌಕರಿ ಸಿಗುತ್ತೆ ಆವಾಗ ನಂತರ ದಿನಗಳಲ್ಲಿ ಆತನಿಗೆ ಏನಾಗುತ್ತೆ ಅಂದ್ರೆ ತೃಪ್ತಿ ಅನ್ನುವಂಥದ್ದು ದೊರೆಯುತ್ತೆ. ಮುಂದಿನ ಹಂತದ ಕಾರ್ಯಗಳ ಯಶಸ್ಸಿಗೆ ಅದು ಪ್ರೇರಣೆ ಆಗುತ್ತೆ. ಒಂದು ವೇಳೆ ನಿರ್ದಿಷ್ಟ ಹಂತದಲ್ಲಿ ಅಥವಾ ನಿರ್ದಿಷ್ಟ ವಯೋಮಾನದಲ್ಲಿ ಆ ವ್ಯಕ್ತಿಗೆ ಉದ್ಯೋಗ ಸಿಗಲಿಲ್ಲ ಅಂತಂದ್ರೆ ಆತ ಏನ್ ಮಾಡ್ತಾನೆ ಅಂದ್ರೆ ಮಾನಸಿಕ ಪ್ರಕ್ಷೋಭೆಗೆ ಒಳಗಾಗ್ತಾನೆ, ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ತಾನೆ. ನನಗೆ ನೌಕರಿನೇ ಸಿಗಲಿಲ್ಲ, ನನಗೆ ಮದುವೆ ಆಗೋದಿಲ್ಲ, ನನ್ನ ಜೀವನ ಹೇಗೆ ಮಾಡಲಿ ಅನ್ನುವಂಥ ಮಾನಸಿಕವಾಗಿ ಆತ ಕೊರಗಲಿಕ್ಕೆ ಆರಂಭ ಮಾಡ್ತಾನೆ. ಇದರಿಂದ ಮುಂದಿನ ಕೆಲಸಗಳು ಕೂಡ ಆತನು ಸಕ್ಸಸ್ ಆಗೋದಿಲ್ಲ. ಹೀಗಾಗಿ ಯಾವ ವಯಸ್ಸಿನಲ್ಲಿ ಯಾವ ಕೆಲಸಗಳು ಆಗಬೇಕೋ ಅದು ಆದಾಗ ಆ ವ್ಯಕ್ತಿಗೆ ಏನಾಗುತ್ತೆ ಅಂದ್ರೆ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ. ಅದರಿಂದ ಮುಂದಿನ ಹಂತದ ಕಾರ್ಯಗಳ ಯಶಸ್ಸು ಕೂಡ ಸುಲಭವಾಗಿ ಆಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ಉದಾಹರಣೆಗಳನ್ನ ನೋಡೋದಾದ್ರೆ, SSLC ಓದುವಂಥ ವಿದ್ಯಾರ್ಥಿಗಳು ಪ್ರಥಮ ಬಾರಿ SSLC ಪರೀಕ್ಷೆಯನ್ನು ಬರೆದಾಗ ಪಾಸ್ ಆದ್ರು ಅಂದ್ರೆ ಅವ್ರು PUCಗೆ ಹೋಗ್ತಾರೆ. ಹೌದಾ? ಮೊದಲನೇ ಬಾರಿ SSLC ಪರೀಕ್ಷೆ ಬರೆದು ಚೆನ್ನಾಗಿ ಸ್ಕೋರ್ ಮಾಡಿದ್ರು ಅಂದ್ರೆ ಮುಂದಿನ ತರಗತಿ ಅಂದ್ರೆ PUC ಫಸ್ಟ್ ಇಯರ್ಗೆ ಹೋಗ್ತಾರೆ. ಸಪೋಸ್ ಒಂದು ವೇಳೆ ಆ SSLC ಪರೀಕ್ಷೆಯಲ್ಲಿ ಅವರು ಫೇಲ್ ಆದ್ರು ಅಂದ್ರೆ ಮತ್ತೊಂದು ಅವಕಾಶ ಸಿಗುತ್ತೆ. ಆ ಪರೀಕ್ಷೆಯಲ್ಲೂ ಅವ್ರು ಫೇಲ್ ಆದ್ರು ಅಂದ್ರೆ PUCಗೆ ಹೋಗ್ಲಿಕ್ಕಾಗಲ್ಲ. 1 ವರ್ಷ ಅವರ ಜೀವನ ಏನಾಗುತ್ತೆ ಅಂದ್ರೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಹಾಳಾಗತ್ತೆ. ಹೀಗಾಗಿ ಇಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆದ್ರು ಅಂದ್ರೆ ಅವರಿಗೆ ತೃಪ್ತಿ ಸಿಗುತ್ತೆ, ಮುಂದಿನ ಹಂತದ ಬೆಳವಣಿಗೆಗೆ ಅದು ಪೂರಕ ಆಗತ್ತೆ. ಒಂದು ವೇಳೆ ಆ ಪರೀಕ್ಷೆಯಲ್ಲಿ ಫೇಲ್ ಆದ್ರು ಅಂತಂದ್ರೆ ಅವರಿಗೆ ಅತೃಪ್ತಿ ಅನ್ನುವಂಥದ್ದು ಉಂಟಾಗತ್ತೆ, ಮುಂದಿನ ಕೆಲಸಕ್ಕೆ ಅಡೆತಡೆ ಅನ್ನುವಂಥದ್ದು ಆಗತ್ತೆ. ಹೀಗಾಗಿ ವಿಕಾಸಾತ್ಮಕ ಕಾರ್ಯಗಳ ಉದ್ದೇಶ ಏನು ಅಂತಂದ್ರೆ ಜೀವಿಯೊಬ್ಬನನ್ನ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಏನ್ ಮಾಡ್ತವೆ ಅಂದ್ರೆ ಸಹಾಯ ಮಾಡ್ತವೆ. ಒಂದು ವೇಳೆ ಆ ಕಾರ್ಯವನ್ನು ನಿರ್ವಹಿಸುವಲ್ಲಿ ಅಸಮರ್ಥವಾದರೆ ಅದು ಅವನಲ್ಲಿ ಆಶಾಭಂಗವನ್ನ, ಅತೃಪ್ತಿಯನ್ನ ಉಂಟು ಮಾಡಿ ಅವನ ಆಸಕ್ತಿಯನ್ನ ಕಡಿಮೆ ಮಾಡುತ್ತೆ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೀನಿ ನಿಮಗೆ ಈಗಾಗಲೇ. ನೌಕರಿಗೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಕೊಟ್ಟೆ, SSLC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಕೊಟ್ಟೆ. ನೌಕರಿ ಸಿಗಲಿಲ್ಲ ಅಂತಂದ್ರೆ ಅವನಲ್ಲಿ ಏನಾಗುತ್ತೆ ಅಂದ್ರೆ ಆಶಾಭಂಗ, ಅತೃಪ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ಇದರಿಂದ ಅವನ ಆಸಕ್ತಿ ಕೂಡ ಕಡಿಮೆ ಆಗುತ್ತೆ. ಜಾಬ್ ಸಲುವಾಗಿ ಪ್ರಯತ್ನ ಮಾಡುವಂಥ ಆಸಕ್ತಿ ಕೂಡ ಅವನು ಕಡಿಮೆ ಆಗುತ್ತೆ. ಅದೇ ರೀತಿ SSLC ಪರೀಕ್ಷೆಯೂ ಕೂಡ, SSLC ಪರೀಕ್ಷೆಯಲ್ಲಿ ಆತ ಫೇಲ್ ಆದ, ಅಸಮರ್ಥನಾದ ಅಂತಂದ್ರೆ ಅದನ್ನ ಪಾಸ್ ಮಾಡುವಲ್ಲಿ ಅವನಿಗೆ ಆಶಾಭಂಗ ಉಂಟಾಗುತ್ತೆ, ಅತೃಪ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ಇದರಿಂದ ಆ ವ್ಯಕ್ತಿ ಆಸಕ್ತಿಯನ್ನ ಕಳ್ಕೊಂಡ್ಬಿಡ್ತಾನೆ. ಇದರಿಂದ ಸಮಾಜ ಅವನನ್ನ ಒಪ್ಪಿಕೊಳ್ಳದಿರಬಹುದು ಮತ್ತು ಮುಂದಿನ ಹಂತದ ಕಾರ್ಯಗಳ ಯಶಸ್ಸಿಗೆ ಅಡೆತಡೆ ಉಂಟಾಗಬಹುದು ಎಂಬುದನ್ನ ವಿಕಾಸಾತ್ಮಕ ಕಾರ್ಯಗಳು ಅಂತ ರಾಬರ್ಟ್ ಹ್ಯಾವಿಗರ್ಸ್ಟ್ ಅವರು ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಏನು ಇಚ್ಛೆ ಪಟ್ಟಿರ್ತಾನಲ್ಲ ಆ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಅವನನ್ನ ಸಮಾಜ ಒಪ್ಕೊಳ್ಳೋದಿಲ್ಲ. ಅಥವಾ ಆತ ಫೇಲ್ ಆದ, ಪರೀಕ್ಷೆಯಲ್ಲಿ ಫೇಲ್ ಆದ, ಅವನಿಗೆ ಜಾಬ್ ಸಿಗಲಿಲ್ಲ ಅಂದ್ರೆ ಅವನನ್ನ ಸಮಾಜ ನೋಡುವಂಥ ದೃಷ್ಟಿಕೋನವೇ ಬೇರೆ ಇರುತ್ತೆ. ಒಬ್ಬ ಸರ್ಕಾರಿ ನೌಕರನಿಗೂ ಒಬ್ಬ ಖಾಸಗಿ ನೌಕರನಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಪ್ರತಿನಿತ್ಯ ಸಮಾಜದಲ್ಲಿ ನೋಡ್ತಾನೆ ಇರ್ತೀವಿ. ಅವ್ನು ಸರ್ಕಾರಿ ನೌಕರ ಇದ್ದ ಅಂದ್ರೆ ಅವನಿಗೆ ಬಹಳಷ್ಟು ಗೌರವ ಕೊಡ್ತಾರೆ. ಖಾಸಗಿ ನೌಕರ ಇದ್ದ ಅಂದ್ರೆ ಇವ್ನು ಬಿಡಪ್ಪ ಡೈಲಿ ಬರ್ತಾನೆ, ಇಲ್ಲೇ ತಿರುಗಾಡ್ತಿರ್ತಾನೆ ಅಂತ ಅಂತಾರೆ. ಹೀಗಾಗಿ ಇಲ್ಲಿ ಸಮಾಜ ಏನ್ ಮಾಡೋದಿಲ್ಲ ಅಂತಂದ್ರೆ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಅಪಯಶಸ್ಸನ್ನ ಗಳಿಸಿದಂಥವ್ರನ್ನ ಸಮಾಜ ನೋಡುವಂಥ ದೃಷ್ಟಿಕೋನವೇ ಬೇರೆ ಇರುತ್ತೆ. ಹೌದಾ? ಇದು ಪ್ರತಿನಿತ್ಯ ಆಗುವಂಥದ್ದು. ನಾನು ನಿಮಗೆ ಹೇಳಿದ್ನಲ್ಲ, ಸರ್ಕಾರಿ ನೌಕರ ಮತ್ತು ಖಾಸಗಿ ನೌಕರ ಸರ್ಕಾರಿ ನೌಕರಿಗಿಂತ ಹೆಚ್ಚು ಸಂಬಳವನ್ನು ತಗೋತಿರ್ತಾನೆ. ಆದರೂ ಕೂಡ ಆತನಿಗೆ ಆ ಮರ್ಯಾದೆಗಳು ಅನ್ನುವಂಥದ್ದು ಸಿಗೋದಿಲ್ಲ. ಯಾಕಂದ್ರೆ ಈ ಸಮಾಜ ಹೇಗಿದೆ, ನಮ್ಮ ಸಮಾಜ ವಿಶೇಷವಾಗಿ ಭಾರತೀಯ ಸಮಾಜ ಹೇಗಿದೆ ಅಂತಂದ್ರೆ ಸರ್ಕಾರಿ ನೌಕರಿ ಇದೆ ಅಂತಂದ್ರೆ ಆತನಿಗೆ ಹೆಣ್ಣು ಕೊಡ್ತಾರೆ, ಮದುವೆ ಮಾಡ್ತಾರೆ,
ಆತನ ಲೈಫ್ ಸೆಟ್ಲ್ ಆದಂಗೆ. ಖಾಸಗಿ ನೌಕರರದೇನಿದೆ, ಅವ್ರನ್ನ ಯಾವಾಗ ನೌಕರಿಯಿಂದ ತೆಗಿತಾರೋ ಏನೋ ಅಂತ ಭಯ ಇರುತ್ತೆ. ಅಂದ್ರೆ ನಮ್ಮ ಭಾರತದ ವಿಶೇಷವಾಗಿ ಸಾಮಾಜಿಕ ವ್ಯವಸ್ಥೆ ಹಂಗಿದೆ. ಹಾಗೆ ಇಲ್ಲಿ ವಿಕಾಸಾತ್ಮಕ ಕಾರ್ಯಗಳ ಉದ್ದೇಶ ಏನು ಅಂತಂದ್ರೆ, ಯಾವ ವ್ಯಕ್ತಿ ಆ ಕೆಲಸವನ್ನ ನಿರ್ವಹಿಸುವಲ್ಲಿ ಅಸಮರ್ಥನಾದಾಗ ಆಶಾಭಂಗಕ್ಕೆ ಒಳಗಾಗ್ತಾನೆ, ಅತೃಪ್ತಿ ಆತನಿಗೆ ಉಂಟಾಗತ್ತೆ. ಈ ಅತೃಪ್ತಿ ಮತ್ತು ಆಶಾಭಂಗದಿಂದ ಹೊರತರಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಏನ್ ಮಾಡ್ತವೆ ಅಂದ್ರೆ ಪ್ರೇರಣೆ ಮಾಡ್ತವೆ. ಅಂದ್ರೆ ಈ ವಿಕಾಸಾತ್ಮಕ ಕಾರ್ಯಗಳು ಒಂದು ಪಟ್ಟಿಯನ್ನು ಕೊಟ್ಟು ಬಿಡ್ತಾರೆ ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರು. ಆ ಪಟ್ಟಿಯ ಪ್ರಕಾರ ಯಾವ ವಯಸ್ಸಿನಲ್ಲಿ, ಯಾವ ಹಂತದಲ್ಲಿ, ಯಾವ ಮಗು ಯಾವ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ಅವರು ಸೂಚಿಸ್ತಾರೆ. ಹೀಗಾಗಿ ಆ ಕೆಲಸಗಳನ್ನ ನಾವು ನೋಡ್ಕೊಂಡು ಬಿಟ್ವಿ ಅಂದ್ರೆ ನಮ್ಮ ಜೀವನ ಯಶಸ್ಸಿನತ್ತ ಸಾಗತ್ತೆ ಅಂತ ಹೇಳ್ಬೋದು. ಮಗುವು ಹಿಂದಿನ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸಫಲತೆಯನ್ನು ಕಂಡು ಬಂದರೆ ಅವು ಮುಂದಿನ ವಿಕಾಸಾತ್ಮಕ ಕಾರ್ಯಕ್ಕೆ ಪ್ರೇರಕ ಮತ್ತು ಸಹಾಯಕ ಆಗತ್ತೆ. ಹೌದಾ? ಹಿಂದಿನ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಮಗು ಯಶಸ್ಸನ್ನು ಗಳಿಸಿದ್ದ ಅಂದ್ರೆ ಆ ವಿಕಾಸಾತ್ಮಕ ಕಾರ್ಯ ಮುಂದಿನ ಕೆಲಸಗಳಿಗೆ ಪ್ರೇರಕ ಆಗ್ತದೆ, ಸಹಾಯಕ ಆಗತ್ತೆ. ಒಂದು ವೇಳೆ ಆತ ಫೇಲ್ ಆದ, ಅದರಲ್ಲಿ ಅಸಮರ್ಥನಾದ ಅಂದ್ರೆ ಮುಂದಿನ ಕೆಲಸಕ್ಕೆ ಈ ವಿಕಾಸಾತ್ಮಕ ಕಾರ್ಯ ಅಡೆತಡೆ ಉಂಟು ಮಾಡುತ್ತೆ. ಹೀಗಾಗಿ ವಿಕಾಸಾತ್ಮಕ ಕಾರ್ಯ ಅನ್ನುವಂಥದ್ದು ವ್ಯಕ್ತಿಯೊಬ್ಬನ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಮಕ್ಕಳು ವಯಸ್ಸಿಗೆ ಅನುಗುಣವಾಗಿ ಭಾಗವಹಿಸುವಿಕೆ, ಕೌಶಲ್ಯಗಳನ್ನು ಕಲಿಯದೇ ಇದ್ರೆ ಅವರಲ್ಲಿ ಅತೃಪ್ತಿಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಮಗುವಿನ ಮಾನಸಿಕ ಸ್ಥಿಮಿತ ಕಾಪಾಡುವಲ್ಲಿ ಇವು ಮಹತ್ವದ ಪಾತ್ರ ಹೊಂದಿವೆ ಅಂತ ಹೇಳ್ಬೋದು. ಅಂದ್ರೆ ಯಾವ ವಯಸ್ಸಿಗೆ ಯಾವ ಕೌಶಲ್ಯಗಳನ್ನು ಮಗು ಕಲಿಯಬೇಕು, ಆ ಕೌಶಲ್ಯಗಳನ್ನು ಕಲಿಯಲಿಲ್ಲ ಅಂತಂದ್ರೆ ಆ ಮಕ್ಕಳಲ್ಲಿ ಅತೃಪ್ತಿಯ ಮನೋಭಾವನೆ ಉಂಟಾಗತ್ತೆ. ಇದರಿಂದ ಮಗುವಿನ ಮಾನಸಿಕ ಸ್ಥಿಮಿತ ಕಾಪಾಡುವಲ್ಲಿ ಈ ವಿಕಾಸಾತ್ಮಕ ಕಾರ್ಯಗಳು ಏನ್ ಮಾಡ್ತವೆ ಅಂದ್ರೆ ಸಹಾಯಕ ಆಗಿವೆ ಅಂತ ಹೇಳ್ಬೋದು. ಇನ್ನು ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರು ಹೇಳಿರ್ತಕ್ಕಂಥ 3 ಹಂತಗಳಿಗೆ ಸಂಬಂಧಪಟ್ಟಂತೆ ಅವರು ವಿಕಾಸಾತ್ಮಕ ಕಾರ್ಯಗಳ ಪಟ್ಟಿಯನ್ನು ಕೊಡ್ತಾರೆ. ಒಂದು ಲಿಸ್ಟ್ ಕೊಡ್ತಾರೆ ಅವರು. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗು ಯಾವೆಲ್ಲ ಕೆಲಸಗಳನ್ನು ಕಲ್ತಿರಬೇಕು ಅನ್ನುವಂಥದ್ರ ಬಗ್ಗೆ ಲಿಸ್ಟ್ ಕೊಡ್ತಾರೆ. ಆಮೇಲೆ ಉತ್ತರ ಬಾಲ್ಯದಲ್ಲಿ ಮಗು ಯಾವೆಲ್ಲ ವಿಕಾಸಾತ್ಮಕ ಕಾರ್ಯಗಳನ್ನ ಕಲಿತಿರ್ಬೇಕು, ತಾರುಣ್ಯ ಹಂತಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವೆಲ್ಲ ವಿಕಾಸಾತ್ಮಕ ಕಾರ್ಯಗಳು ತರುಣರಲ್ಲಿ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಲಿಸ್ಟನ್ನು ನಾನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಮೊದಲನೇದು ಪೂರ್ವ ಬಾಲ್ಯ. ಅಂದ್ರೆ ಜನನದಿಂದ 6 ವರ್ಷದವರೆಗಿನ ಅವಧಿಯನ್ನು ನಾವು ಪೂರ್ವ ಬಾಲ್ಯ ಅಂತ ಕರಿತೀವಿ. ಈ ಅವಧಿಯಲ್ಲಿ ಮಕ್ಕಳು ಯಾವೆಲ್ಲ ಕೆಲಸಗಳನ್ನ ಕಲಿಬೇಕು ಅನ್ನುವಂಥದ್ದನ್ನ ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಪಟ್ಟಿ ಮಾಡ್ತಾರೆ. ಆ ಪಟ್ಟಿಯನ್ನ ನಾನಿವಾಗ ಓದ್ತಾ ಹೋಗ್ತೀನಿ. ಅಂದ್ರೆ ಪೂರ್ವ ಬಾಲ್ಯದಲ್ಲಿ ಮಗು ಘನ ಆಹಾರ ಸೇವಿಸಲು ಕಲಿಬೇಕದು. ಅಂದ್ರೆ ಜನನದಿಂದ 6 ವರ್ಷದ ಅವಧಿಯಲ್ಲಿ ಮಕ್ಕಳು ಏನ್ ಮಾಡಬೇಕು ಅಂದ್ರೆ ಗಟ್ಟಿ ಆಹಾರ ಪದಾರ್ಥಗಳನ್ನ ಸೇವಿಸಲಿಕ್ಕೆ ಕಲಿಬೇಕು. ಅದಾದ ನಂತರ ನಡೆಯಲು ಕಲಿಬೇಕು. ನಡೆಯುವಂಥದ್ದನ್ನ ಮಗು ಕಲಿಬೇಕಾಗತ್ತೆ. ಮಾತನಾಡಲು ಕಲಿಯುವುದು, ವಿಸರ್ಜನೆಯ ನಿಯಂತ್ರಣ ಕಲಿಯುವಂಥದ್ದು. ಹಸುಳೆತನ ಅಥವಾ ಶೈಶವ ಹಂತದಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿಸರ್ಜನೆಯ ಮೇಲೆ ನಿಯಂತ್ರಣ ಇರೋದಿಲ್ಲ. ವಿಸರ್ಜನಾ ಕ್ರಿಯೆ ಮೇಲೆ ಮಕ್ಕಳ ನಿಯಂತ್ರಣ ಇರೋದಿಲ್ಲ. ಈ ಜನನದಿಂದ 6 ವರ್ಷದ ಅವಧಿಯಲ್ಲಿ ಮಕ್ಕಳು ಏನ್ ಮಾಡಬೇಕು ಅಂದ್ರೆ ವಿಸರ್ಜನೆಯ ಮೇಲೆ ನಿಯಂತ್ರಣ ಮಾಡುವಂಥದ್ದನ್ನ ಕಲಿತವೆ. ಅಂದ್ರೆ ಮಲ ಮತ್ತು ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂತೆ ವಿಸರ್ಜನಾ ನಿಯಂತ್ರಣವನ್ನು ಮಕ್ಕಳು ಈ ಸಂದರ್ಭದಲ್ಲಿ ಕಲಿಬೇಕಾಗತ್ತೆ. ಅದಾದ ನಂತರ ಗಂಡು ಮತ್ತು ಹೆಣ್ಣಿನ ಲಕ್ಷಣ ಗುರುತಿಸುವಂಥದ್ದು, ಓದು ಬರಹ ಇವುಗಳಿಗೆ ಪೂರ್ವ ಸಿದ್ಧತೆ ಮಕ್ಕಳು ಈ ಸಂದರ್ಭದಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ, 2 ವರ್ಷ 3 ವರ್ಷದ ಮಕ್ಕಳನ್ನ ನೇರವಾಗಿ 1ನೇ ತರಗತಿಗೆ ಸೇರಿಸ್ಕೊಳ್ಳೋದಿಲ್ಲ. ಯಾಕೆ ಸೇರಿಸ್ಕೊಳ್ಳೋದಿಲ್ಲ ಅಂತಂದ್ರೆ ಜನನದಿಂದ 6 ವರ್ಷದ ಅವಧಿಯಲ್ಲಿ ಮಕ್ಕಳು ಏನಾಗಬೇಕಾಗತ್ತೆ ಅಂದ್ರೆ ಶಿಕ್ಷಣಕ್ಕೆ, ಓದು ಬರಹದ ಪ್ರಕ್ರಿಯೆಗೆ ಸಿದ್ಧತೆಗೊಳ್ಬೇಕಾಗತ್ತೆ. ಮೊದಲು ರೆಡಿ ಆಗ್ಬೇಕು. ಅವರು ರೆಡಿ ಆದ ನಂತರ ಅವರನ್ನ ಎಲ್ಲಿ ತಂದು ಕೂರಿಸಬೇಕು ಅಂದ್ರೆ ಕ್ಲಾಸ್ ರೂಮ್ಗೆ ತಂದು ಕೂಡಿಸಬೇಕು. ಇನ್ನು ಆ ಮಕ್ಕಳು ರೆಡಿನೇ ಆಗಿರೋದಿಲ್ಲ ಅಂತ ಮಕ್ಕಳನ್ನ ತಂದು 1ನೇ ಕ್ಲಾಸಿಗೆ ಕೂಡಿಸಿದ್ರಿ ಅಂದ್ರೆ ಆ ಮಕ್ಕಳ ಗಮನ ಎಲ್ಲ ಎಲ್ಲಿರುತ್ತೆ ಅಂತಂದ್ರೆ ಮನೆಯಲ್ಲೇ ಇರುತ್ತೆ, ತಾಯಿಯ ಮೇಲೆ ಇರುತ್ತೆ, ತಂದೆಯ ಮೇಲಿರುತ್ತೆ. ಹೀಗಾಗಿ ಆ ಮಕ್ಕಳು ಏನ್ ಮಾಡೋದಿಲ್ಲ ಅಂದ್ರೆ ಕಲಿಕೆಗೆ ರೆಡಿ ಆಗಿರೋದಿಲ್ಲ. ಅಂತ ಮಕ್ಕಳಿಗೆ ಕಲಿಸೋದು ಬಹಳಷ್ಟು ಕಷ್ಟ ಆಗತ್ತೆ. ಇನ್ನು ತಪ್ಪು ಮತ್ತು ಸರಿ ಯಾವುದು ಅನ್ನುವಂಥದ್ದನ್ನ ಗುರುತಿಸೋದು, ತಾತ್ವಿಕವಾಗಿ ಅಲ್ಲ, ಅನಾಲಿಸಿಸ್ ಮಾಡುವಂಥದ್ದಲ್ಲ. ಇಲ್ಲಿ ತಪ್ಪು ಯಾವುದು, ಸರಿ ಯಾವುದು ಅಂದ್ರೆ ನಾನು ಹೇಗೆ ಮಾಡಿದ್ರೆ ನಾನು ತಂದೆ ತಾಯಿಗೆ ಇಷ್ಟ ಆಗ್ತೀನಿ, ನಾನು ಯಾವುದನ್ನ ಮಾಡಿದ್ರೆ ತಂದೆ ನಾನು ಹೊಡಿತಾರೆ, ಸರಿ ಯಾವುದು ತಪ್ಪು ಯಾವುದು ಅನ್ನುವಂಥದ್ದನ್ನ ಮಕ್ಕಳು ಇಲ್ಲಿ ಗುರುತಿಸೋದನ್ನ ಕಲಿಬೇಕಾಗತ್ತೆ. ಇನ್ನು ಶಾರೀರಿಕ ದೃಢತೆಯನ್ನು ಸಂಪಾದನೆ ಮಾಡುವಂಥದ್ದು. ಶಾರೀರಿಕ ದೃಢತೆಯನ್ನು ಸಂಪಾದಿಸುವುದು ಭೌತಿಕ ಹಾಗೂ ಸಾಮಾಜಿಕ ನೈಜತೆಯ ಸರಳ ಪರಿಕಲ್ಪನೆಯನ್ನ ರೂಪಿಸುವಂಥದ್ದು. ಜನನದಿಂದ 6 ವರ್ಷದ ಮಕ್ಕಳಲ್ಲಿ ಈ ಎಲ್ಲ ವಿಕಾಸಾತ್ಮಕ ಕಾರ್ಯಗಳು ಏನಾಗಬೇಕು ಅಂದ್ರೆ ರೂಪುಗೊಳ್ಳಬೇಕಾಗತ್ತೆ. ಭೌತಿಕ, ಸಾಮಾಜಿಕ ನೈಜತೆಯ ಸರಳ ಪರಿಕಲ್ಪನೆಯನ್ನ ರೂಪಿಸುವಂಥದ್ದು.
ಭೌತಿಕ ಅಂದರೆ ದೈಹಿಕವಾಗಿ ಇರ್ತಕ್ಕಂಥದ್ದು. ಸಾಮಾಜಿಕ ನೈಜತೆಯ ಸರಳ ಪರಿಕಲ್ಪನೆಗಳನ್ನು ರೂಪಿಸುವಂಥದ್ದನ್ನು ಮಕ್ಕಳು ಈ ಸಂದರ್ಭದಲ್ಲಿ ಕಲಿಬೇಕು. ತಂದೆ ತಾಯಿ ಇತರ ಸಂಬಂಧಗಳೊಂದಿಗೆ ಬೆಳೆಯುವಂಥದ್ದನ್ನು ಈ ಸಂದರ್ಭದಲ್ಲಿ ಮಗು ಕಲಿಬೇಕಾಗತ್ತೆ. ಅಂದರೆ ಇಲ್ಲಿ ಜನನದಿಂದ 6 ವರ್ಷದ ಅವಧಿ ಅಂತ ಹೇಳಿದಾಗ ಇಲ್ಲಿ ಮಗು ಸಾಮಾಜೀಕರಣಕ್ಕೆ ತೆರೆದುಕೊಂಡಿರೋದಿಲ್ಲ, ಇನ್ನು ಸಮಾಜದಲ್ಲಿ ಮಗು ಹೋಗಿರೋದಿಲ್ಲ ಅಥವಾ ಸಾಮಾಜೀಕರಣದ ಪ್ರಕ್ರಿಯೆಯಲ್ಲಿ ಮಗು ತೊಡಗಿಸಿಕೊಂಡಿರೋದಿಲ್ಲ. ಹೀಗಾಗಿ ಆ ಮಗುವಿಗೆ ಕೇವಲ ಕುಟುಂಬ, ತಂದೆ ತಾಯಿ, ಆತನ ಸಹೋದರ ಸಹೋದರಿ ಇಷ್ಟು ಪರಿಚಯ ಮಾತ್ರ ಇರುತ್ತೆ. ಇದರ ಬಗ್ಗೆ ಮಕ್ಕಳು ಆ ಸಂದರ್ಭದಲ್ಲಿ ಕಲಿಬೇಕಾಗತ್ತೆ. ಇನ್ನು ಅಂತಃಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಆರಂಭ ಮಾಡುವಂಥದ್ದು ಒಂದೇ ವಯಸ್ಸಿನ ಮಕ್ಕಳು ಆಟವಾಡುವುದನ್ನು ಕಲಿಯುವುದು. ಅಂದರೆ ಈ ಜನನದಿಂದ 6 ವರ್ಷದ ಅವಧಿಯಲ್ಲಿ ಇರ್ತಕ್ಕಂಥ ಮಕ್ಕಳು, ಒಂದೇ ವಯಸ್ಸಿನ ಮಕ್ಕಳು ಆಟ ಆಡುವಂಥದ್ದನ್ನು ಕಲಿಬೇಕಾಗತ್ತೆ. ಸಂವೇಗಗಳನ್ನು ನಿಯಂತ್ರಿಸುವುದು. ಸಂವೇಗಗಳು ಅಂತಂದ ಬಂದಾಗ ಇಲ್ಲಿನ ಬಹಳ ದೊಡ್ಡ ಮಟ್ಟದ ಸಂವೇಗಗಳು ಬರೋದಿಲ್ಲ. ತಂದೆ ಹೊಡೆದಾಗ ಅಳುವಂಥದ್ದಾಗಿರ್ಬೋದು, ಅದೇ ಆ ಮಗುವನ್ನ ತಾಯಿ ಅಪ್ಪಿಕೊಂಡಾಗ ನಗುವಂಥದ್ದಾಗಿರ್ಬೋದು. ಇಂಥ ಸಣ್ಣ ಸಣ್ಣ ಸಂವೇಗಗಳನ್ನು ನಿಯಂತ್ರಿಸಲಿಕ್ಕೆ ಮಗು ಇಲ್ಲಿ ಕಲಿಬೇಕಾಗತ್ತೆ. ಅದಾದ ನಂತರ ಲಿಂಗ ತಾರತಮ್ಯವಿಲ್ಲದೆ ಗುಂಪಾಗಿ ಆಟ ಆಡುವಂಥದ್ದನ್ನು ಮಕ್ಕಳು ಇಲ್ಲಿ ಕಲಿತಾರೆ. ಈ ಹಂತದಲ್ಲಿ ಮಕ್ಕಳು ಕಲಿಬೇಕಾಗತ್ತೆ. ಮತ್ತೆ ಅವು ಹಾಗೆ ಕೂಡ ಇರ್ತವೆ, ಲಿಂಗ ತಾರತಮ್ಯ ಇರೋದಿಲ್ಲ. ಅದು ಗಂಡು, ಇದು ಹೆಣ್ಣು, ನಾನು ಗಂಡು ಮಗು ನಾನು ಗಂಡು ಮಕ್ಕಳ ಜೊತೆನೆ ಆಟ ಆಡಬೇಕು, ನಾನು ಹೆಣ್ಣು ಮಗು ನಾನು ಹೆಣ್ಣು ಮಕ್ಕಳ ಜೊತೆನೆ ಆಟ ಆಡಬೇಕು ಅಂತ ಯಾವುದೇ ಇಲ್ಲಿ ನಿರ್ಬಂಧ ಇರೋದಿಲ್ಲ. ಲಿಂಗ ತಾರತಮ್ಯ ಇಲ್ಲದೆ ಗುಂಪಾಗಿ ಇಲ್ಲಿ ಮಕ್ಕಳು ಆಟ ಆಡುವಂಥದ್ದನ್ನು ಕಲಿತಾರೆ. ಅದಾದ ನಂತರ ಅನುಕರಣಾ ಕಲಿಕೆ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗತ್ತೆ. ಮಕ್ಕಳು ಇಮಿಟೇಟ್ ಮಾಡ್ತಿರ್ತಾರೆ. ತಂದೆ ಯಾರಿಗೋ ಒಬ್ಬರಿಗೆ ಬೈದ ಅಂತಂದರೆ ಮಗು ಕೂಡ ಅದೇ ರೀತಿ ಬೈಯುವಂಥದ್ದನ್ನು ಕಲಿಯುತ್ತೆ. ನಾವು ಏನು ಮಾಡ್ತೀವಿ ಅದರ ರಿಫ್ಲೆಕ್ಷನ್ನನ್ನು ಮಕ್ಕಳು ತೋರಿಸ್ತಾ ಇರ್ತಾರೆ. ನಾವು ಏನು ಮಾಡ್ತೀವಿ, ನಾವು ಹೇಗೆ ಮಾತಾಡ್ತೀವಿ, ಜನರ ಜೊತೆ ನಾವು ಯಾವ ರೀತಿ ಬೆರೀತೀವಿ, ನಾವು ಯಾರಿಗೆ ಏನೆಲ್ಲ ಸಂಬೋಧನೆಗಳನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಮಕ್ಕಳು ಕಲಿತಾರೆ. ತಂದೆ ತಾಯಿ ಯಾವ ರೀತಿ ಇರ್ತಾರೋ ಅದೇ ರೀತಿ ಮಕ್ಕಳು ಕೂಡ ಬೆಳೀತಾರೆ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ನೂಲು ಇದ್ದಂತೆ ಸೀರೆ, ತಂದೆ ಇದ್ದಂತೆ ಮಗ, ತಾಯಿ ಇದ್ದಂತೆ ಮಗಳು ಅಂತ. ಹೌದಾ? ನಾವು ಯಾವ ರೀತಿ ಇರ್ತೀವಿ ಆ ರೀತಿ ನಮ್ಮ ಮಕ್ಕಳು ಕೂಡ ರೂಪುಗೊಳ್ತಾರೆ. ನಮ್ಮ ಮನೆಯ ವಾತಾವರಣ ಹೆಂಗಿದೆ, ನಾವು ಯಾವ ರೀತಿ ಜನರ ಜೊತೆ ಬೆರೀತೀವಿ ಅನ್ನುವಂಥದ್ದನ್ನು ನೋಡಿಕೊಂಡು ಮಕ್ಕಳು ಅನುಕರಣೆ ಮಾಡಿಯೇ ಇಲ್ಲಿ ಹೆಚ್ಚು ಕಲಿತಾರೆ. ಇದಾದ ನಂತರ ಸಿಡುಕುತನ, ಕೋಪ ಈ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸಿಡುಕುತನ ಅನ್ನುವಂಥದ್ದು, ಕೋಪ ಅನ್ನುವಂಥದ್ದು ಜನನದಿಂದ 6 ವರ್ಷದ ಅವಧಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇಲ್ಲಿ ಸಂಕುಚಿತ ಮನೋಭಾವನೆ ಜಾಸ್ತಿ ಇರುತ್ತೆ, ಸ್ವಾರ್ಥ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಸಂಕುಚಿತ ಮನೋಭಾವನೆ ಮತ್ತು ಸ್ವಾರ್ಥ ಅನ್ನುವಂಥದ್ದು, ವಿಶಾಲ ಮನೋಭಾವನೆ ಇರೋದಿಲ್ಲ. ತನ್ನ ಹತ್ರ ಏನಾದರೂ ಇತ್ತು, ಒಂದು ಆಟದ ಸಾಮಾನು ತನ್ನ ಹತ್ರ ಇತ್ತು, ಇನ್ನೊಂದು ಮಗು ಯಾವುದೋ ಅದನ್ನು ತಗೊಂಡು ಆಟ ಆಡ್ಲಿಕ್ಕೆ ಬಂತು ಅಂದರೆ ಅಲ್ಲಿ ಆ ಸಿಡುಕುತನದಿಂದ ಏನು ಮಾಡುತ್ತೆ ಅಂದರೆ ಮಗು ಆ ಆಟದ ಸಾಮಾನನ್ನು ಕಸ್ಕೊಂಡು ತಾನೇ ಆಟ ಆಡ್ತಾ ಕೂತ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿ ಸ್ವಾರ್ಥ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ನನಗೇ ಬೇಕು ಎಲ್ಲ, ನನ್ನ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಆಟದ ಸಾಮಾನುಗಳು ನನಗೇ ಬೇಕು, ನನ್ನ ತಮ್ಮನಿಗಿಲ್ಲ, ನನ್ನ ಅಕ್ಕನಿಗೆ ನಾನು ಕೊಡೋದಿಲ್ಲ, ನನಗೇ ಬೇಕು ಅನ್ನುವಂಥ ಸ್ವಾರ್ಥದ ಮನೋಭಾವನೆ ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಇದಿಷ್ಟು ಪೂರ್ವ ಬಾಲ್ಯದಲ್ಲಿ ಇರ್ತಕ್ಕಂಥ ವಿಕಾಸಾತ್ಮಕ ಕಾರ್ಯಗಳು. ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಜನನದಿಂದ 6 ವರ್ಷದ ಅವಧಿಯವರೆಗೆ ಇರ್ತಕ್ಕಂಥ ಕಾರ್ಯಗಳಿವು ವಿಕಾಸಾತ್ಮಕ ಕಾರ್ಯಗಳು. ಇನ್ನು ಉತ್ತರ ಬಾಲ್ಯದಲ್ಲಿನ ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಉತ್ತರ ಬಾಲ್ಯ ಅಂತಂದ್ರೆ ಕೂಟಯುಗ ಅಂತ ನಾವು ಕರಿತೀವಿ. ಇದನ್ನ ಉತ್ತರ ಬಾಲ್ಯವನ್ನ ಕೂಟಯುಗ, ಶಾಲಾಯುಗ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ವಿಕಾಸದ ಹಂತಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಉತ್ತರ ಬಾಲ್ಯಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನಷ್ಟು ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ನಾನು ಉತ್ತರ ಬಾಲ್ಯಕ್ಕೆ ಸಂಬಂಧಪಟ್ಟಂತೆ ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದ್ರಿಂದಾಗಿ ಇಲ್ಲಿ ಉತ್ತರ ಬಾಲ್ಯದಲ್ಲಿ ಯಾವೆಲ್ಲ ವಿಕಾಸಾತ್ಮಕ ಕಾರ್ಯಗಳನ್ನು ಮಕ್ಕಳು ಕಲಿಬೇಕಾಗತ್ತೆ, ಕಲಿತಾರೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಇದು ರಾಬರ್ಟ್ ಹ್ಯಾವಿಗ್ಹರ್ಸ್ಟ್ ಅವರು ಹೇಳಿರ್ತಕ್ಕಂಥ ಪಟ್ಟಿ. ಭಾರತೀಯ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇವುಗಳನ್ನ ನಾವು ಏನು ಮಾಡ್ಕೋಬೇಕು ಅಂದರೆ ಅನ್ವಯ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಉತ್ತರ ಬಾಲ್ಯದಲ್ಲಿ ಇರ್ತಕ್ಕಂಥ ಮಕ್ಕಳು ಕ್ರೀಡಾ ಅಗತ್ಯ ಕೌಶಲ್ಯಗಳನ್ನು ಕಲಿತಾರೆ. ಯಾಕಂದ್ರೆ ಉತ್ತರ ಬಾಲ್ಯವನ್ನ ನಾವು ಕೂಟಯುಗ ಅಂತ ಕರೆಯೋದ್ರಿಂದಾಗಿ ಮಕ್ಕಳು ಇಲ್ಲಿ ಜೊತೆ ಸೇರಿ ಆಟ ಆಡ್ತಿರ್ತಾರೆ. ಹೀಗಾಗಿ ಇಲ್ಲಿ ಕ್ರೀಡಾ ಅಗತ್ಯ ಕೌಶಲ್ಯಗಳನ್ನ ಮಕ್ಕಳು ಕಲಿತಾರೆ. ಹೊಂದಾಣಿಕೆಯ ಗುಣವನ್ನ ಈ ಉತ್ತರ ಬಾಲ್ಯದಲ್ಲಿ ಕಲಿತಾರೆ. ಯಾಕಂದ್ರೆ ಕೂಟಯುಗ ಅಂತ ನಾನು ಆಲ್ರೆಡಿ ಹೇಳಿರೋದ್ರಿಂದಾಗಿ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡು ಆಟ ಆಡುವಂಥದ್ದಾಗಿರ್ಬೋದು, ಒಟ್ಟಾರೆ ಹೊಂದಾಣಿಕೆಯ ಗುಣವನ್ನ ಈ ಹಂತದಲ್ಲಿ ಕಲಿತಾರೆ. ಲಿಂಗ ಸಹಜ ಹೊಂದಾಣಿಕೆ ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತೆ. ಅಂದ್ರೆ ಗಂಡು ಮಕ್ಕಳ ಜೊತೆ ಹೆಣ್ಣು ಮಕ್ಕಳ ಜೊತೆ ಆಟ ಆಡುವಂಥದ್ದನ್ನ ಲಿಂಗ ಸಹಜ ಹೊಂದಾಣಿಕೆ ಇಲ್ಲಿ ಕಂಡು ಬರುತ್ತೆ. ಇನ್ನು ಓದು ಬರಹ ಕಲಿಕೆಯಲ್ಲಿ ಸ್ವಂತಿಕೆ ಇಲ್ಲಿ ಹೆಚ್ಚಾಗಿರುತ್ತೆ. ಓದು ಬರಹ ಕಲಿಕೆಯಲ್ಲಿ ಸ್ವಂತಿಕೆ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ.
ಪೂರ್ವ ಬಾಲ್ಯದಲ್ಲಿ ಏನಾಗಿರುತ್ತೆ ಅಂದರೆ ತಂದೆ ತಾಯಿ ಏನು ಹೇಳ್ತಾರೆ ಮಕ್ಕಳು ಅದನ್ನು ಮಾಡ್ತಾ ಇರ್ತಾರೆ. ಇನ್ನು ಇಲ್ಲಿ ಉತ್ತರ ಬಾಲ್ಯದಲ್ಲಿ ಪರಿಕಲ್ಪನೆ ಆಧಾರದ ಮೇಲೆ ವರ್ಗೀಕರಣ ಮಾಡುವಂಥ ಸಾಮರ್ಥ್ಯವನ್ನು ಮಕ್ಕಳು ಕಲಿತಾರೆ. ಅಂತಃಪ್ರಜ್ಞ, ಪಾಪಪ್ರಜ್ಞ, ಸರಿತಪ್ಪು ನಿರ್ಧರಿಸುವಂಥ ಗುಣ ಇಲ್ಲಿ ಹೆಚ್ಚಿಗೆ ಬೆಳೆಯುತ್ತೆ. ಅಂತಃಪ್ರಜ್ಞೆ ಅಂದರೆ ತನ್ನ ಬಗ್ಗೆ ತಾನೇ ಚಿಂತನೆ ಮಾಡುವಂಥದ್ದು. ನಾನು ಏನು ತಪ್ಪು ಮಾಡಿದೆ, ನಾನೇನು ಸರಿ ಮಾಡಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದಾಗಿರ್ಬೋದು. ಅಥವಾ ಪಾಪಪ್ರಜ್ಞೆಯ ಮನೋಸ್ಥಿತಿ, ಯಾರಿಗಾದರೂ ಹೊಡೆದ್ರೆ ಅಥವಾ ಯಾವುದಾದ್ರೂ ಒಂದು ಪ್ರಾಣಿಗೆ ಹಿಂಸೆ ಮಾಡಿದರೆ ಅದರಿಂದ ನಮಗೆ ಪಾಪ ಬರುತ್ತೆ ಅನ್ನುವಂಥ ಪಾಪಪ್ರಜ್ಞೆ ಜೊತೆಗೆ ಸರಿತಪ್ಪು ನಿರ್ಧಾರ ಮಾಡುವಂಥ ಗುಣವನ್ನು ಕೂಡ ಇಲ್ಲಿ ಬೆಳೆಸ್ಕೊಂಡಿರ್ತಾರೆ. ವೈಯಕ್ತಿಕ ಸ್ವಾತಂತ್ರ್ಯವನ್ನು ಈ ಹಂತದಲ್ಲಿ ಮಕ್ಕಳು ಪಡ್ಕೊಳ್ತಾರೆ. ನಾನು ಯಾರ ಜೊತೆ ಆಟ ಆಡಬೇಕು, ಯಾರ ಜೊತೆ ಸೇರಬೇಕು ಅನ್ನುವಂಥ ಸ್ವಾತಂತ್ರ್ಯವನ್ನು, ವೈಯಕ್ತಿಕ ಸ್ವಾತಂತ್ರ್ಯವನ್ನು ಈ ಹಂತದಲ್ಲಿ ಮಕ್ಕಳು ಪಡ್ಕೊಂಡಿರ್ತಾರೆ. ಜೊತೆಗೆ ದೈನಂದಿನ ಆಟಗಳಿಗೆ ಅಗತ್ಯವಾಗಿರ್ತಕ್ಕಂಥ ದೈಹಿಕ ಕುಶಲತೆಗಳನ್ನು ಕಲ್ತಿರ್ತಾರೆ. ಅಂದರೆ ಈ ಕೂಟು ಯುಗದಲ್ಲಿ ಏನಾಗ್ತದೆ ಅಂದರೆ ಹೆಚ್ಚಾಗಿ ಮಕ್ಕಳು ಗುಂಪು ಗುಂಪಾಗಿ ಆಟ ಆಡೋದ್ರಿಂದಾಗಿ ಆ ಆಟಕ್ಕೆ ಅಗತ್ಯವಾಗಿರ್ತಕ್ಕಂಥ ದೈಹಿಕ ಕುಶಲತೆಗಳನ್ನು ಕೂಡ ಇಲ್ಲಿ ಮಕ್ಕಳು ಕಲಿತಾರೆ. ಇಲ್ಲಿ ಪರಿಪೂರ್ಣ ಮನೋಭಾವನೆ ಅನ್ನುವಂಥದ್ದು ಬೆಳೆಸ್ಕೊಳ್ತಾರೆ. ಪರಿಪೂರ್ಣ ಮನೋಭಾವನೆ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಸಾಮಾಜಿಕ ಮನೋಭಾವನೆಯನ್ನು ಮಕ್ಕಳು ಇಲ್ಲಿ ಬೆಳೆಸ್ಕೊಳ್ತಾರೆ. ಗಂಡು ಹೆಣ್ಣು ಸಾಮಾಜಿಕ ಪಾತ್ರವನ್ನು ಸಮರ್ಪಕವಾಗಿ ನಿರ್ವಹಿಸುವಂಥದ್ದನ್ನು ಇಲ್ಲಿ ಕಲಿತಾರೆ. ಗಂಡು ಮಕ್ಕಳ ಜೊತೆ ಆಟ ಆಡಿದ್ರೆ ಹೆಣ್ಮಕ್ಳ ಜೊತೆ ಆಟ ಆಡ್ತಾರೆ. ಸಾಮಾಜಿಕ ಪಾತ್ರವನ್ನು ಸಮರ್ಪಕವಾಗಿ ನಿರ್ವಹಿಸುವಂಥದ್ದು, ಗಂಡು ಯಾವ ಕೆಲಸ ಮಾಡಬೇಕು, ಹೆಣ್ಣು ಯಾವ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು, ಸಾಮಾಜಿಕ ಪಾತ್ರವನ್ನು ಸಮರ್ಪಕವಾಗಿ ನಿರ್ವಹಿಸುವಂಥದ್ದನ್ನು ಇಲ್ಲಿ ಕಲಿತಾರೆ. ಜೊತೆಗೆ ಓದು, ಬರಹ, ಲೆಕ್ಕಾಚಾರದಲ್ಲಿ ಸ್ವಂತಿಕೆ ಅನ್ನುವಂಥದ್ದು ಮಕ್ಕಳಲ್ಲಿ ಇಲ್ಲಿ ಬರುತ್ತೆ. ನಿತ್ಯ ಅನುಭವಕ್ಕೆ ಅಗತ್ಯವಾದ ಪರಿಕಲ್ಪನೆಯನ್ನು ಇಲ್ಲಿ ಮಕ್ಕಳು ಬೆಳೆಸ್ಕೊಳ್ತಾರೆ. ಸಮಾಜಮುಖಿ ಕಾರ್ಯವಾಗಿ ಸಂಘ ಸಂಸ್ಥೆಗಳ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ಮನೋಧೋರಣೆಯನ್ನು ಹೊಂದಿರ್ತಾರೆ. ಇದಿಷ್ಟು ಉತ್ತರ ಬಾಲ್ಯದಲ್ಲಿ ಬರ್ತಕ್ಕಂಥ ವಿಕಾಸಾತ್ಮಕ ಕಾರ್ಯಗಳು. ಇನ್ನು ತಾರುಣ್ಯ ಹಂತದಲ್ಲಿ ಇರ್ತಕ್ಕಂಥ ವಿಕಾಸಾತ್ಮಕ ಕಾರ್ಯಗಳ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಆದ್ಮೇಲೆ ತಾರುಣ್ಯ ಹಂತದಲ್ಲಿ ಭಿನ್ನಲಿಂಗದವರ ಜೊತೆಗೆ ಹೆಚ್ಚಿನ ಆಕರ್ಷಣೆಯನ್ನು ಬೆಳೆಸ್ಕೊಳ್ತಾರೆ. ಅಂದರೆ ವಿಭಿನ್ನ ಲಿಂಗದವರ ಜೊತೆಗೆ ಆಕರ್ಷಣೆ ಅನ್ನುವಂಥದ್ದು ಹೆಚ್ಚಾಗತ್ತೆ. ಅಂದರೆ ಗಂಡು ಹೆಣ್ಣಿನ ಮೇಲೆ ಆಸಕ್ತಿ, ಹೆಣ್ಣು ಗಂಡಿನ ಮೇಲೆ ಆಸಕ್ತಿ ಹೊಂದುವಂಥದ್ದನ್ನು ಈ ತಾರುಣ್ಯ ಹಂತದಲ್ಲಿ ನಾವು ಕಾಣ್ತೀವಿ. ಗಂಡು ಮತ್ತು ಹೆಣ್ಣಿನ ಸಾಮಾಜಿಕ ಪಾತ್ರವನ್ನು ಸಮಾಜದ ಅವಶ್ಯಕತೆಗೆ ಅನುಗುಣವಾಗಿ ತರುಣರು ಏನು ಮಾಡ್ತಾರೆ ಅಂದರೆ ನಿಭಾಯಿಸ್ಕೊಂಡು ಹೋಗ್ತಾರೆ. ಸಾಮಾಜಿಕ ಜವಾಬ್ದಾರಿಯನ್ನು ಇಲ್ಲಿ ತರುಣರು ಬೆಳೆಸ್ಕೊಳ್ತಾರೆ. ಅಂದರೆ ತಾರುಣ್ಯ ಹಂತದಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ತರುಣರು ಬೆಳೆಸ್ಕೊಳ್ತಾರೆ. ತಂದೆ ತಾಯಿ ಇತರ ಪೋಷಕರ ನಿಯಂತ್ರಣದಿಂದ ಮುಕ್ತರಾಗಲಿಕ್ಕೆ ತರುಣರು ಹವಣಿಸ್ತಾ ಇರ್ತಾರೆ. ಅಂದರೆ ಉತ್ತರ ಬಾಲ್ಯ ಮತ್ತು ಪೂರ್ವ ಬಾಲ್ಯದಲ್ಲಿ ಏನಾಗಿರ್ತಾರೆ ಅಂದರೆ ಮಕ್ಕಳು ತಂದೆ ತಾಯಿಯ ನಿಯಂತ್ರಣಕ್ಕೆ ಒಳಪಟ್ಟಿರ್ತಾರೆ. ತಾರುಣ್ಯ ಹಂತಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ ಅವರು ತಂದೆ ತಾಯಿ ಪೋಷಕರ ನಿಯಂತ್ರಣದಿಂದ ಮುಕ್ತರಾಗಲಿಕ್ಕೆ ಬಯಸ್ತಾರೆ. ಕೌಟುಂಬಿಕ ಜೀವನಕ್ಕೆ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾರೆ. ಅಂದರೆ ಮುಂದೆ ವಯಸ್ಕತನದಲ್ಲಿ ಏನಾಗುತ್ತೆ ಅಂದರೆ ಮದುವೆ ಆಗ್ತಾರಲ್ಲ, ಆ ವಯಸ್ಕತನದ ಪೂರ್ವ ಸಿದ್ಧತೆಯನ್ನು ಈ ತಾರುಣ್ಯ ಹಂತದಲ್ಲಿ ಮಾಡ್ಕೊಳ್ತಾರೆ. ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಸ್ವಲ್ಪ ಮಟ್ಟಿಗೆ ಪಡ್ಕೊಂಡಿರ್ತಾರೆ. ಯಾಕಂದರೆ ತರುಣರು ಉದ್ಯೋಗ ಮಾಡುವಂಥ ಗಟ್ಟಿಮುಟ್ಟು ದೇಹವನ್ನು ಹೊಂದಿರೋದ್ರಿಂದಾಗಿ ಅವರಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಸ್ವಲ್ಪ ಮಟ್ಟಿಗಿನ ಆರ್ಥಿಕ ಸ್ವಾತಂತ್ರ್ಯ ಅನ್ನುವಂಥದ್ದು ಬಂದಿರುತ್ತೆ. ದೈನಂದಿನ ಬದಲಾವಣೆಯನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡ್ತಾರೆ. ಅಂದರೆ ಪ್ರತಿದಿನ ಏನೆಲ್ಲ ಬದಲಾವಣೆಗಳಾಗ್ತದೆ ಆ ಎಲ್ಲ ಬದಲಾವಣೆಗಳನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿಯೇ ಅವರು ನೋಡ್ತಾರೆ. ಸಮಾಜದಲ್ಲಿ ಯಶಸ್ವಿ ಜೀವನ ನಡೆಸಲಿಕ್ಕೆ ಬೌದ್ಧಿಕ ಮತ್ತು ಸಾಮಾಜಿಕ ಕೌಶಲ್ಯದ ಅಗತ್ಯ ಇದೆ ಅನ್ನುವಂಥದ್ದು ಅರಿತುಕೊಂಡು ಆ ರೀತಿಯವರು ಜೀವನವನ್ನು ನಡೆಸ್ತಾರೆ. ಅಂದರೆ ಈ ಸಮಾಜದಲ್ಲಿ ಯಶಸ್ವಿಯಾಗಿ ಬದುಕಲಿಕ್ಕೆ ಒಂದು ಬುದ್ಧಿಶಕ್ತಿ ಬೇಕು, ಜೊತೆಗೆ ಸಾಮಾಜಿಕ ಕೌಶಲ್ಯವನ್ನು ಪಡೆದಿರಬೇಕು ಅನ್ನುವಂಥದ್ದು ಅವರಿಗೆ ಅರ್ಥ ಆಗುತ್ತೆ. ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ರಕ್ತ ಸಂಬಂಧಿಗಳಿಗಿಂತ ಸ್ನೇಹಿತರಿಗೆ ತರುಣರು ಹೆಚ್ಚು ಮನ್ನಣೆಯನ್ನು ನೀಡ್ತಾರೆ. ಅಂದರೆ ತರುಣರು ಏನು ಮಾಡ್ತಾರೆ ಅಂದರೆ ಸಂಬಂಧಿಗಳಿಗಿಂತ ಹೆಚ್ಚು ಸ್ನೇಹಿತರಿಗೆ ಬೆಲೆಯನ್ನು ಕೊಡ್ತಾರೆ. ಅದಾದ ನಂತರ ಕ್ಲಿಷ್ಟವಾದ ಕಾರ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾವ ಕೆಲಸ ಕಠಿಣವಾಗಿದೆಯೋ ಅಂಥ ಕೆಲಸವನ್ನು ಮಾಡಲಿಕ್ಕೆ ತರುಣರು ಸದಾ ಉತ್ಸುಕರಾಗಿರ್ತಾರೆ. ಕಠಿಣ ನಿಲುವನ್ನು ಅವರು ಹೊಂದಿರ್ತಾರೆ. ಸಾಧನಾ ಪ್ರವೃತ್ತಿಯನ್ನು ಬಳಸಿಕೊಳ್ತಾರೆ. ಅಂಗಾಂಗಗಳಲ್ಲಿ ಪುರುಷ ಮತ್ತು ಸ್ತ್ರೀ ಲಕ್ಷಣಗಳು ಈ ಹಂತದಲ್ಲಿ ಕಂಡುಬರ್ತವೆ. ಲಿಂಗಾನುಸಾರ ವ್ಯತ್ಯಾಸಗಳು ಕಂಡುಬರುವಂಥದ್ದನ್ನು ಕಾಣ್ತೀವಿ. ತಾರ್ಕಿಕ ಚಿಂತನೆ ಆಗಿರ್ಬೋದು, ಅಮೂರ್ತ ಕಲ್ಪನೆ, ಆಲೋಚನೆ ಇತ್ಯಾದಿ ಲಕ್ಷಣಗಳು ತರುಣ ಹಂತದಲ್ಲಿ ಏನಾಗಿರ್ತವೆ ಅಂದರೆ ಹೆಚ್ಚಾಗಿರ್ತವೆ. ಅರ್ಥೈಸಿಕೊಂಡು ಓದುವ, ಇತರರಿಗೆ ಮಾರ್ಗದರ್ಶನ ಮಾಡುವಂಥ ಸಾಮರ್ಥ್ಯವನ್ನು ಈ ತರುಣರು ಈ ಹಂತದಲ್ಲಿ ಬೆಳೆಸ್ಕೊಳ್ತಾರೆ. ನಾಯಕರನ್ನು ಆರಾಧಿಸುವಂಥ ಗುರಿಯನ್ನು ಹೊಂದಿರ್ತಾರೆ. ಇವತ್ತು ನಾವು ಹಲವಾರು ಅಭಿಮಾನಿಗಳನ್ನು ಕಾಣ್ತೀವಲ್ಲ, ಹಲವಾರು ಅಭಿಮಾನಿಗಳು, ಸಿನಿಮಾ ನಾಯಕರಿಗೂ ಕೂಡ ಅಭಿಮಾನಿಗಳಿದ್ದಾರೆ, ದೇಶ ನಾಯಕರಿಗೂ ಕೂಡ ಅಭಿಮಾನಿಗಳಿದ್ದಾರೆ. ಕೆಲವು
ಟಾಪ್ ಸೆಲೆಬ್ರಿಟೀಸ್ಗಳು ಅಂತ ಏನು ನಾವು ಕರಿತೀವಿ, ಅವರೆಲ್ಲರಿಗೂ ಅಭಿಮಾನಿಗಳಿದ್ದಾರೆ. ಹೀಗೆ ನಾಯಕರನ್ನು ಆರಾಧಿಸುವಂಥ ಗುರಿ ಇಲ್ಲಿ ಹೊಂದಿರ್ತಾರೆ. ಇನ್ನು ನಾಯಕರ ಆರಾಧನೆ, ಆರ್ಥಿಕ ಸ್ವಾವಲಂಬನೆಯ ಗುಣ ಇಲ್ಲಿ ಕಂಡುಬರುತ್ತೆ. ಮುಂದಾಳುತನ, ಜವಾಬ್ದಾರಿತನ, ವರ್ತನೆ ಇಲ್ಲಿ ಕಂಡುಬರುತ್ತೆ. ನಾಯಕರ ಹಂಬಲ, ಸ್ವಯಂ ಸಮಸ್ಯೆಯ ಪರಿಹಾರ ಗುಣ ಇಲ್ಲಿ ಬೆಳೆದಿರುತ್ತದೆ. ಇದಿಷ್ಟು ತಾರುಣ್ಯ ಹಂತದಲ್ಲಿರ್ತಕ್ಕಂಥ ವಿಕಾಸಾತ್ಮಕ ಕಾರ್ಯಗಳ ಪಟ್ಟಿ. ಈ ಪಟ್ಟಿಯನ್ನ ರಾಬರ್ಟ್ ಹ್ಯಾವಿಘರ್ಸ್ಟ್ ಅವರು ನೀಡ್ತಾರೆ. ಇದಿಷ್ಟು ಯಾವ ಹಂತದಲ್ಲಿ ಯಾವೆಲ್ಲ ವಿಕಾಸಾತ್ಮಕ ಕಾರ್ಯಗಳು ಬರ್ತವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಇನ್ನು ಈ ವಿಕಾಸಾತ್ಮಕ ಕಾರ್ಯಗಳ ಮಹತ್ವ ಏನು, ಇವುಗಳನ್ನ ನಾವು ಯಾಕೆ ಅಭ್ಯಾಸ ಮಾಡ್ತೀವಿ, ಇದರಿಂದ ಏನು ಲಾಭ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ, ಆದ್ಮೇಲೆ ವಿಕಾಸಾತ್ಮಕ ಕಾರ್ಯಗಳು ಪ್ರತಿ ಹಂತದಲ್ಲಿ ವ್ಯಕ್ತಿಯಿಂದ ಸಮಾಜ ಏನನ್ನ ನಿರೀಕ್ಷೆ ಮಾಡುತ್ತೆ ಅನ್ನುವಂಥದ್ದನ್ನ ತಿಳಿಯಲಿಕ್ಕೆ ನಾವು ಇದನ್ನ ಬಳಕೆ ಮಾಡ್ಕೊಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಸಮಾಜ ಏನು ಅಪೇಕ್ಷೆ ಪಡ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಉಪಯುಕ್ತವಾಗಿವೆ. ಪ್ರತಿ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ, ಸಂವೇಗಾತ್ಮಕ ವಿಕಾಸದ ಲಕ್ಷಣಗಳನ್ನು ತಿಳಿಯಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಉಪಯುಕ್ತ ಆಗಿವೆ. ಪೋಷಕರು ಮತ್ತು ಶಿಕ್ಷಕರು ಪ್ರತಿ ಹಂತಕ್ಕೆ ಅನುಗುಣವಾಗಿ ಮಕ್ಕಳ ವರ್ತನೆಯನ್ನ ತಿಳಿದು ಅವರನ್ನ ಬೆಳೆಸಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಉಪಯುಕ್ತ ಆಗಿವೆ. ವ್ಯಕ್ತಿಯನ್ನ ಮುಂದಿನ ಹಂತಕ್ಕೆ ತಯಾರಿ ಮಾಡಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಪೂರ್ವಭಾವಿಯಾಗಿ ಕೆಲಸವನ್ನು ನಿರ್ವಹಿಸ್ತವೆ ಅಂತ ಹೇಳ್ಬೋದು. ಪರಿಸರದೊಂದಿಗೆ ವರ್ತನೆಗಳನ್ನು ಬದಲಾಯಿಸಿಕೊಂಡು ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಉಪಯುಕ್ತವಾಗಿವೆ ಅಂತ ಹೇಳ್ಬೋದು. ಇದಿಷ್ಟು ವಿಕಾಸಾತ್ಮಕ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ವಿಕಾಸಾತ್ಮಕ ಕಾರ್ಯಗಳ ಉಪಯೋಗವನ್ನ ನಾವು ತಿಳ್ಕೊಂಡ್ವಿ. ಇನ್ನು ವಿಕಾಸಾತ್ಮಕ ಕಾರ್ಯಗಳ ಮೇಲೆ ಯಾವೆಲ್ಲ ಅಂಶಗಳು ಪ್ರಭಾವ ಬೀರುತ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸಾಮಾನ್ಯ ಅಥವಾ ತೀವ್ರತರವಾಗಿರ್ತಕ್ಕಂಥ ವಿಕಾಸದ ಮಟ್ಟ. ಅಂದ್ರೆ ಕೆಲವು ಮಕ್ಕಳಲ್ಲಿ ವಿಕಾಸ ಸಾಮಾನ್ಯವಾಗಿ ಆದರೆ ಇನ್ನು ಕೆಲವು ಮಕ್ಕಳಲ್ಲಿ ವಿಕಾಸ ಅನ್ನುವಂಥದ್ದು ತೀವ್ರತರವಾಗಿ ಆಗತ್ತೆ. ಇದು ವಿಕಾಸಾತ್ಮಕ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತೆ. ಇನ್ನು ವಿಕಾಸ ಕ್ರಿಯೆಗಳನ್ನ ಕಲಿಯಲು ಇರತಕ್ಕಂಥ ಅವಕಾಶ, ಇದು ಕೂಡ ವಿಕಾಸಾತ್ಮಕ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತೆ. ವಿಕಾಸ ಕ್ರಿಯೆ ಪಡೆಯುವಲ್ಲಿನ ಮಾರ್ಗದರ್ಶನ, ಅಂದ್ರೆ ಮಾರ್ಗದರ್ಶನ ಸರಿಯಾಗಿ ಆಗಲಿಲ್ಲ ಅಂದ್ರೆ ವಿಕಾಸಾತ್ಮಕ ಕಾರ್ಯಗಳ ಯಶಸ್ಸು ಸರಿಯಾಗಿ ಆಗೋದಿಲ್ಲ. ಇನ್ನು ಅಭಿಪ್ರೇರಣೆ ಅನ್ನುವಂಥದ್ದು, ವಿಕಾಸಾತ್ಮಕ ಕಾರ್ಯಗಳಲ್ಲಿ ಮೋಟಿವೇಶನ್ ಅಂತ ಏನು ನಾವು ಕರಿತೀವಿ, ಇದು ಕೂಡ ವಿಕಾಸಾತ್ಮಕ ಕಾರ್ಯದ ಮೇಲೆ ಪ್ರಭಾವ ಬೀರುತ್ತೆ. ಉತ್ತಮ ಆರೋಗ್ಯ, ದೇಹ ಸದೃಢವಾಗಿತ್ತು ಅಂದ್ರೆ ಆತನ ಮಾನಸಿಕ ಸ್ಥಿತಿಯು ಕೂಡ ಸದೃಢವಾಗಿರುತ್ತೆ. ಯಾವಾಗ ದೇಹ ಮತ್ತು ಮನಸ್ಸು ಸದೃಢವಾಗಿರ್ತದೆ ಆವಾಗ ವಿಕಾಸ ಅನ್ನುವಂಥದ್ದು ಸಮಗ್ರವಾಗಿ ಆಗತ್ತೆ ಅಂತ ನಾವು ಹೇಳ್ತೀವಿ. ಹೀಗಾಗಿ ಉತ್ತಮ ಆರೋಗ್ಯ ಕೂಡ ವಿಕಾಸಾತ್ಮಕ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತೆ. ಬುದ್ಧಿಶಕ್ತಿ, ನೀವು ಎಷ್ಟೇ ಹೇಳಿದ್ರು, ನೀವು ಏನೇ ಹೇಳಿದ್ರು ಅದನ್ನ ಕೇಳದೇ ಇರ್ತಕ್ಕಂಥ ಮಕ್ಕಳಿದ್ರು ಅಂತಂದ್ರೆ ಅವರಲ್ಲಿ ವಿಕಾಸಾತ್ಮಕ ಕಾರ್ಯ ಹೇಗಾಗತ್ತೆ. ಹೀಗಾಗಿ ಬುದ್ಧಿಶಕ್ತಿಯು ಕೂಡ ಏನಾಗುತ್ತೆ ಅಂದ್ರೆ ವಿಕಾಸಾತ್ಮಕ ಕಾರ್ಯಗಳ ಮೇಲೆ ಪ್ರಭಾವ ಬೀರುವಂತ ಅಂಶ. ಸೃಜನಶೀಲತೆ, ಭಾಗಶಃ ಇಲ್ಲವೇ ಸಂಪೂರ್ಣವಾಗಿ ಹೊಸದನ್ನ ಸೃಷ್ಟಿ ಮಾಡುವಂತ ಸಾಮರ್ಥ್ಯವನ್ನು ನಾವು ಸೃಜನಶೀಲತೆ ಅಂತ ಕರಿತೀವಿ. ಈ ಸೃಜನಶೀಲತೆಯು ಕೂಡ ವಿಕಾಸಾತ್ಮಕ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತೆ. ಅನಂತರ ಅನುವಂಶೀಯ ಗುಣಗಳು, ತಂದೆ ತಾಯಿಯಿಂದ ಬಂದಿರತಕ್ಕಂಥ ಮೂಲ ಗುಣಗಳು ಏನಾಗ್ತವೆ ಅಂದ್ರೆ ವಿಕಾಸಾತ್ಮಕ ಕಾರ್ಯಗಳ ಮೇಲೆ ಪ್ರಭಾವ ಬೀರ್ತವೆ. ಉತ್ತಮ ಸಲಹೆ ಮತ್ತು ಮಾರ್ಗದರ್ಶನ, ಇದು ಕೂಡ ವಿಕಾಸಾತ್ಮಕ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತೆ. ಅಂದ್ರೆ ವಿಕಾಸಾತ್ಮಕ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಉತ್ತಮವಾಗಿರ್ತಕ್ಕಂಥ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ಕೊಡದೇ ಇದ್ದಾಗ ವಿಕಾಸಾತ್ಮಕ ಕಾರ್ಯಗಳು ಯಶಸ್ವಿ ಆಗದೇ ಇರಬಹುದು. ಹೀಗಾಗಿ ಉತ್ತಮ ಸಲಹೆ ಮತ್ತು ಮಾರ್ಗದರ್ಶನ ಕೂಡ ವಿಕಾಸಾತ್ಮಕ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತೆ. ಅದಾದ ನಂತರ ಪರಿಪಕ್ವತೆ ಅನ್ನುವಂಥದ್ದು, ಅಂದ್ರೆ ಒಂದು ಕೆಲಸವನ್ನು ನಿರ್ವಹಿಸುವಲ್ಲಿ ಇರ್ತಕ್ಕಂಥ ಯಶಸ್ಸಿನ ಗರಿಷ್ಠ ಮಟ್ಟವನ್ನು ನಾವೇನ್ ಕರಿತೀವಿ ಅಂದ್ರೆ ಪರಿಪಕ್ವತೆ ಅಂತ ಕರಿತೀವಿ. ಈ ಪರಿಪಕ್ವತೆಗೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋ ತರಗತಿಯಲ್ಲಿ ನಾನು ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ, ಆ ವಿಡಿಯೋನ ತಾವು ನೋಡ್ಕೋಬಹುದು. ಇನ್ನು ಶಿಕ್ಷಣ ಅನ್ನುವಂಥದ್ದು, ವಿಕಾಸಾತ್ಮಕ ಕಾರ್ಯದ ಮೇಲೆ ಶಿಕ್ಷಣ ಬಹಳಷ್ಟು ಪ್ರಭಾವ ಬೀರುತ್ತೆ. ಸುಶಿಕ್ಷಿತರು ಉತ್ತಮವಾಗಿರ್ತಕ್ಕಂಥ ವಿಕಾಸಾತ್ಮಕ ಕಾರ್ಯಗಳನ್ನ ಹೊಂದಿದರೆ, ಅಶಿಕ್ಷಿತರಲ್ಲಿ ಏನಾಗೋದಿಲ್ಲ ಅಂದ್ರೆ ವಿಕಾಸಾತ್ಮಕ ಕಾರ್ಯಗಳು ನಿಗದಿಪಡಿಸಿರ್ತಕ್ಕಂಥ ಮಟ್ಟವನ್ನು ತಲುಪೋದಿಲ್ಲ ಅಂತ ಹೇಳ್ಬೋದು. ಅದಾದ ನಂತರ ಹಾರ್ಮೋನ್ಗಳು ಕೂಡ ವಿಕಾಸದ ಮೇಲೆ ಪ್ರಭಾವ ಬೀರ್ತವೆ. ಕುಟುಂಬ ಆಗಿರ್ಬೋದು, ಸಂಸ್ಕಾರ, ಉದ್ಯೋಗ, ಅನುಭವಗಳು, ಆರೋಗ್ಯ, ಈ ಎಲ್ಲವುಗಳು ಏನ್ ಮಾಡ್ತವೆ ಅಂದ್ರೆ ವಿಕಾಸಾತ್ಮಕ ಕಾರ್ಯಗಳ ಮೇಲೆ, ಡೆವಲಪ್ಮೆಂಟಲ್ ಟಾಸ್ಕ್ಸ್ ಅಂತ ಏನ್ ನಾವು ಕರಿತೀವಿ, ಈ ಡೆವಲಪ್ಮೆಂಟಲ್ ಟಾಸ್ಕ್ಸ್ ಮೇಲೆ ಈ ಎಲ್ಲಾ ಅಂಶಗಳು ಪ್ರಭಾವ ಬೀರ್ತವೆ ಅನ್ನುವಂಥದ್ದು. ಇನ್ನು ಈ ವಿಕಾಸಾತ್ಮಕ ಕಾರ್ಯಗಳ ಉಪಯೋಗ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಪಠ್ಯಕ್ರಮವನ್ನು ರಚಿಸಲಿಕ್ಕೆ, ಅಂದ್ರೆ ಯಾವ ಹಂತದಲ್ಲಿ ಮಗು ಏನೆಲ್ಲ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮಗೆ ಈ ವಿಕಾಸಾತ್ಮಕ ಕಾರ್ಯಗಳಿಂದ ಗೊತ್ತಾಗೋದ್ರಿಂದಾಗಿ ಯಾವ ಮಗುವಿಗೆ ಯಾವ ಪಠ್ಯಕ್ರಮವನ್ನು ರಚಿಸಿದರೆ ಆ ಮಗುವಿನ ಶಿಕ್ಷಣ ಪರಿಪೂರ್ಣ ಆಗುತ್ತೆ ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಪಠ್ಯಕ್ರಮವನ್ನು ರಚಿಸಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಉಪಯುಕ್ತ ಆಗಿವೆ.
ಇನ್ನು ಉತ್ತಮ ಬೋಧನಾ ವಿಧಾನವನ್ನು ರೂಪಿಸಿಕೊಳ್ಳಲಿಕ್ಕೆ ಯಾವ ಮಗುವಿಗೆ ಯಾವ ರೀತಿ ಹೇಳಿದರೆ ನಾ ಹೇಳುವಂಥ ಪಾಠ ಅರ್ಥ ಆಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಉತ್ತಮವಾಗಿರ್ತಕ್ಕಂಥ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಉಪಯುಕ್ತ ಆಗಿವೆ. ಇನ್ನು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಯಾವ ಮಗುವಿಗೆ ಯಾವ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಉಪಯುಕ್ತ ಆಗಿವೆ. ವಿಕಾಸದ ಅಡೆತಡೆಗಳನ್ನು ಗುರುತಿಸಲು ಅಂದರೆ ಮಗುವಿಗೆ ಯಶಸ್ಸನ್ನು ಸಾಧಿಸುವಂಥ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಅಡೆತಡೆಯನ್ನು ಉಂಟು ಮಾಡ್ತವೆ ಅವುಗಳನ್ನು ನಿವಾರಿಸಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಬಹಳಷ್ಟು ಉಪಯುಕ್ತ ಅಂತ ಹೇಳ್ಬೋದು. ಭವಿಷ್ಯದಲ್ಲಿ ಪೋಷಕರಿಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಉಪಯುಕ್ತ ಆಗಿವೆ. ವ್ಯಕ್ತಿತ್ವವನ್ನು ಇದರಿಂದ ರೂಪಿಸಿಕೊಳ್ಬೋದು. ಸಮಾಜವನ್ನು ಅರ್ಥ ಮಾಡಿಕೊಂಡು ಬದುಕಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಉಪಯುಕ್ತ ಆಗಿವೆ. ಜೊತೆಗೆ ಶಿಕ್ಷಣವನ್ನು ಪಡೆಯಲಿಕ್ಕೆ, ಮಕ್ಕಳ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ, ಅಗತ್ಯ ಸನ್ನಿವೇಶವನ್ನು ಒದಗಿಸಲಿಕ್ಕೆ, ಭವಿಷ್ಯಕ್ಕೆ ಅಗತ್ಯವಾದ ಭೂಮಿಕೆಯನ್ನು ಒದಗಿಸಲಿಕ್ಕೆ, ಸಮಾಜಕ್ಕೆ ಕೊಡುಗೆ ನೀಡುವ ಮಕ್ಕಳನ್ನು ತಯಾರು ಮಾಡಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳು ಬಹಳಷ್ಟು ಉಪಯುಕ್ತ ಆಗಿವೆ ಅಂತ ಹೇಳ್ಬೋದು. ಆರಂಭದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಈ ವಿಕಾಸಾತ್ಮಕ ಕಾರ್ಯಗಳನ್ನು ನಾವು ಬಳಸ್ಕೊಳ್ಬೋದು. ಇದಿಷ್ಟು ವಿಕಾಸಾತ್ಮಕ ಕಾರ್ಯಗಳ ಉಪಯೋಗಗಳು. ಸೊ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ ಅಂದರೆ ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ. ಆದ್ಮೇಲೆ ಈ ಸೆಷನ್ಗೆ ಸಂಬಂಧಪಟ್ಟಂತೆ ಅಥವಾ ಈ ತರಗತಿಗೆ ಸಂಬಂಧಪಟ್ಟಂತೆ TET, GPSTR, HSTR ಪರೀಕ್ಷೆಗಳಲ್ಲಿ 1 ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರುತ್ತೆ. ಅದನ್ನು ನೀವು ನೆನಪಿಟ್ಕೋಬೇಕು. ಸೊ ಇದಿಷ್ಟು ಇವತ್ತಿನ ತರಗತಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂದರೆ ವಿಕಾಸದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು, ಅದರಲ್ಲಿ ವಿಕಾಸದ ಮೇಲೆ ಪ್ರಭಾವ ಬೀರುವಂಥ ಜೈವಿಕ ಅಂಶಗಳು, ವಿಕಾಸದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪರಿಸರದ ಅಂಶಗಳು, ಅನುವಂಶೀಯತೆ, ಈ ಅನುವಂಶೀಯತೆಗೆ ಸಂಬಂಧಪಟ್ಟಂತೆ ಅನುವಂಶೀಯತೆಯ ತತ್ವಗಳು, ಅನುವಂಶೀಯ ಕಾಯಿಲೆಗಳು, ಅನುವಂಶೀಯತೆಯ ತಂತ್ರಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅದಾದ ನಂತರ ಗ್ರಂಥಿಗಳು, ಈ ಗ್ರಂಥಿಗಳಲ್ಲಿ ನಿರ್ನಾಳ ಗ್ರಂಥಿಗಳು, ಜ್ಞಾನೇಂದ್ರಿಯಗಳು, ನಂತರ ಜೀವಸತ್ವಗಳು, ಇಷ್ಟೆಲ್ಲ ಅಂಶಗಳ ಬಗ್ಗೆ ನಾವೇನು ಮಾಡೋಣ ಅಂದರೆ ಮುಂದಿನ ತರಗತಿಯಲ್ಲಿ ಬಹಳಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದ್ಮೇಲೆ ನಮ್ಮ ತರಗತಿಗಳು ತಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಮಯವನ್ನು ತಗೊಳ್ತವೆ. ಯಾಕಂದ್ರೆ ನಾನು ಬಹಳಷ್ಟು ಡೀಟೇಲ್ ಆಗಿ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನೀವು ನಮ್ಮ ಈ ತರಗತಿಗಳನ್ನ ಕೇಳಿದ ನಂತರ ಇದರಲ್ಲಿ ಬರ್ತಕ್ಕಂಥ ಮಹತ್ವದ ಅಂಶಗಳನ್ನ ನೋಟ್ ಮಾಡ್ಕೊಂಡ್ರಿ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಬೇರೆ ಯಾವ ಪುಸ್ತಕವನ್ನು ಓದುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು 3 ರಿಂದ 4 ಅತ್ಯುತ್ತಮ ಪುಸ್ತಕಗಳನ್ನು ತಗೊಂಡು ಆ ಪುಸ್ತಕಗಳಿರ್ತಕ್ಕಂಥ ಮಹತ್ವದ ಅಂಶಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾನು ಸದಾ ಪ್ರಯತ್ನಶೀಲನಾಗಿರ್ತೇನೆ. ಜೊತೆಗೆ ಬಹಳಷ್ಟು ಪರಿಶ್ರಮವನ್ನು ಕೂಡ ಈ ಕಂಟೆಂಟ್ ರೆಡಿ ಮಾಡುವಲ್ಲಿ ನಾನು ಪಟ್ಟಿರ್ತೇನೆ. ಹೀಗಾಗಿ ನಮ್ಮ ಈ ತರಗತಿಗಳು ನಿಮಗೆ ಇಷ್ಟ ಆದವು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಹಾಗೆಯೇ ವಿಡಿಯೋ ಕುರಿತಾಗಿರ್ತಕ್ಕಂಥ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮಾಡಿ. ನೀವು ಮಾಡುವಂಥ ಕಾಮೆಂಟ್ ಏನು ಮಾಡುತ್ತೆ ಅಂದರೆ ನಮಗೆ ಪ್ರೇರಣೆಯನ್ನು ತಂದು ಕೊಡುತ್ತೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನನ್ನು ತಾವು ಉಚಿತವಾಗಿ ಪಡೆಯಬಹುದು. ಹಾಗೆಯೇ ಇನ್ನೊಂದು ಮಹತ್ವದ ಸೂಚನೆ ಏನು ಅಂತಂದರೆ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಉಚಿತ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ www.edutubekannada.comಗೆ ನಿರಂತರವಾಗಿ ಭೇಟಿ ನೀಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ತರಗತಿ. ಮುಂದಿನ ವಿಡಿಯೋ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು.